ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕೇಳ್ಸಕತ್ತದ್ರಿ? ಲ್ಯಾಪ್ಟಾಪ್ ಫ್ರೀ ಅದ, ಅದ್ರಾಗ ಕುಂತೀನಿ. ಈಗ ಲ್ಯಾಪ್ಟಾಪ್ ಸಿಗ್ತದ, ಇಲ್ಲಾಂದ್ರೆ ಶಾಲಿಗೆ ಹೋಗ್ಬಿಡ್ತವ. ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಮಹಾಲಿಂಗರಂಗರ ಅನುಭವಾಮೃತ ಈ ಒಂದು ಗ್ರಂಥವನ್ನು ಆಧರಿಸಿದ ಉಪನ್ಯಾಸಕರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು. ಇದು ವೇದಾಂತ ಪ್ರವಚನದ ಪಾಠ. ಇದು ಈ ವೇದಾಂತದ ಅನುಭವ ನಮ್ಮ ದೇಶದ ಸನಾತನ ಋಷಿ ಮುನಿಗಳ ಅನುಭವ. ಆ ಅನುಭವವನ್ನು ಇವರು ಹೇಳ್ತಾ ಇದ್ದಾರೆ. ದೃಶ್ಯತೆ ಸ್ವಾತ್ಮ ನೈವಾತ್ಮ ಸ್ವಯಾ ಸತ್ವಸ್ಥಿಯಾದಿಯ ಅಂತ. ಏನ್ ಹಿಂಗಂದ್ರೆ ತಾನು ಸ್ವಂತ ಸಾನುಭಾವ ಚಿಂತನ ಮಾಡುವುದಕ್ಕ ಎಲ್ಲಿ ತನಕ ತೊಡಗಂಗಿಲ್ಲೋ ಅಲ್ಲಿ ತನಕ ಯಾ ಗುರುನು ಇವರಿಗೆ ಪಾರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಶಾಸ್ತ್ರಗಳು ಓದಿದ್ರೇನು, ಎಷ್ಟು ಗುರುಗಳ ಪ್ರವಚನ ಕೇಳಿದ್ರೇನು, ತನ್ನೊಳಗ ಆ ಚಿಂತನ ಚಾಲು ಆಗಬೇಕು. ತನ್ನೊಳಗಿನ ಚಿಂತನ ಚಾಲು ಮಾಡ್ಕೊಳ್ಳಿಲ್ಲ ಅಂತಂದ್ರ ಆ ಹೊರಗಿಂದ ಕೇಳಿದ್ದು ಅದು ಹೊರಗೆ ಉಳಿದು ಬಿಡ್ತದೆ. ಅದರಿಂದ ನಿಮಗೆ ಮಾರ್ಗದರ್ಶನ ಸಿಗುತ್ತದೆ ಹೊರತು ನಿಮ್ಗ ಅವ್ರ ಅನುಭವಲಿಂತ ನಿಮ್ಗೆ ಏನು ಉಪಯೋಗ ಆಗಲ್ಲ. ನೀವೇ ಅನುಭವಿಸಿ ನೀವೇ ಚಿಂತನಕ್ಕೆ ತೊಡಗಬೇಕು. ಚಿಂತನ ಮತ್ತು ಚಿಂತೆ ಅಂತೇಳಿ ಎರಡು ಅದಾವ. ಚಿಂತೆ ಅಂತಂದ್ರೆ ಲೌಕಿಕ ವಿಷಯಗಳು, ಲೌಕಿಕ ಭೋಗ ವಸ್ತುಗಳ ಬಗ್ಗೆ ಕೊರಗು ಕೊರತೆಗಳು ಇದ್ದು ಅಂದ್ರೆ ಅದನ್ನ ಪೂರೈಸಿಕೊಳ್ಳಕ್ಕೆ ಮಾಡೋದು ಚಿಂತೆ. ಪಾರಮಾರ್ಥಿಕ ಕೊರತೆ, ನಾನು ಬ್ರಹ್ಮ ಇದ್ದೇನೆ ಅನ್ನೋದು ಅತ್ಯಂತ ಎತ್ತರದ ಅನುಭವ. ಅದಕ್ಕಿಂತ ಮುಂಚೆ ಬ್ರಹ್ಮ ಅಂತ ಒಬ್ಬ ಇದ್ದಾನೆ ಅನ್ನೋದು ಅದಕ್ಕಿಂತ ಕೆಳಮಟ್ಟದ ಅನುಭವ. ದೇವರು ಅಂತ ಒಬ್ಬ ಅದನ ಅನ್ನೋದು ಒಂದು. ದೇವರು ಅದನ, ಆ ದೇವರು ನನ್ನಿಂದ ಭಿನ್ನ ಇಲ್ಲ, ನಾನೇ ಆ ದೇವರು ಸ್ವರೂಪ ಅದೀನಿ ಅನ್ನೋದು ಎರಡು. ಇದರನ್ನ ಕುರಿತು ಸ್ವಾನುಭಾವ ಚಿಂತನ ಮಾಡಿ ತನ್ನ ಜೀವನದ ಪ್ರತಿಯೊಂದು ಪ್ರಸಂಗಗಳನ್ನ ಆ ಸ್ವಾನುಭಾವದ ಜೊತೆಗೆ ಒಡಮೂಡಿಸಿಕೊಂಡು ಅಲ್ಲಿ ಏನಾಗಬೇಕಂತಂದ್ರ ಆನಂದನೇ ಉತ್ಪತ್ತಿ ಆಗ್ಬೇಕು. ಸ್ವಾನುಭಾವ ಚಿಂತನದಲ್ಲಿ ಆನಂದ ಉತ್ಪತ್ತಿ ಆಗ್ಬೇಕು. ಅಂಥದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ದುಃಖ ದೂರ ಆಗ್ಬೇಕು. ಅದಕ್ಕೆ ನಿನ್ನ ಅತಿ ಪರಿಶುದ್ಧವಾದ ಅತ್ಯಂತ ನಿರ್ಮಲವಾದ ವಿಷಯ ಆಶಾರಹಿತವಾದ ಲೋಕಾಂತರ ಸುಖ ಯಾವುದನ್ನು ಬಯಸದೇ ಇದ್ದಂತಹ ಒಂದಾನೊಂದು ಅಂತಃಕರಣ ವೃತ್ತಿ ಏನಿದೆಯೋ ಆ ಶುದ್ಧ ಸತ್ವ ಪ್ರಧಾನವಾದಂತಹ
ಅಂತಃಕರಣದಲ್ಲಿ ನೀನು ವಿಚಾರ ಮಾಡಿದರೆ ಮಾತ್ರ ನಿನಗೆ ತಿಳಿಯುತ್ತದೆ. ಇಲ್ಲಿ ಜ್ಞಾನದ ಪಾಠಕ್ಕೆ ಕುಂತಾಗ ಮಾಡೋದು ಏನೂ ಇಲ್ಲ, ತಿಳಿಯೋದು, ತಿಳ್ಕೊಳ್ಳೋದು. ಪೂಜಾ ಪಾಠ ಏನಾರೆ ಕೆಲಸ ಮಾಡುವಾಗ ಅದು ಕರ್ಮ ಮಾಡೋದು. ಇಲ್ಲಿ ಏನದ ತಿಳಿಯೋದು, ಜ್ಞಾನದಾಗ ತಿಳಿಯೋದು. ಜ್ಞಾನದಾಗ ತಿಳಿಬೇಕು ಅಂತಂದ್ರ ಜ್ಞಾನದ ಕಡೆನೇ ಮಹತ್ವ ಕೊಡಬೇಕು, ಜ್ಞಾನದ ಕಡೆನೇ ಲಕ್ಷ್ಯ ಕೊಡ್ಬೇಕಂದ್ರ ಅದು ಧ್ಯಾನ. ಧ್ಯಾನ ಮಾಡಿದರೆ ಜ್ಞಾನದ ಕಡೆ ಲಕ್ಷ್ಯ ಬರ್ತದೆ. ಈ ರೀತಿ ಧ್ಯಾನ ಹತ್ತಬೇಕಾದ್ರೆ ಕರ್ಮ ಮಾಡಬೇಕು. ಕರ್ಮಗಳು ಶರೀರ ಯಾವಾಗಲೂ ಕ್ರಿಯಾಶೀಲ ಇರಬೇಕು. ಶರೀರ ಕ್ರಿಯಾಶೀಲ ಇತ್ತಂತಂದ್ರೆ ನಮ್ಮೊಳಗಿರುವ ವಿಷಯ ವಾಸನೆಗಳು ಹತ್ತಿಕ್ಕಿ ಹೋಗ್ತಾವ, ನಾಶ ಆಗಿ ಹೋಗ್ಬಿಡ್ತಾವ. ವಾಸನೆಗಳು ನಾಶ ಆದ್ರೆ ಮಾತ್ರ ಧ್ಯಾನಕ್ಕೆ ನಾವು ಅಣಿಯಾಗ್ಲಿಕ್ಕೆ ಸಾಧ್ಯ ಅದ. ಒಳಗ ವಿಷಯ ವಾಸನೆಗಳು ಪೂರ್ವದ ಸಂಸ್ಕಾರಗಳ ಒಂದು ಒತ್ತಡ ಒಳಗಿಟ್ಕೊಂಡು ನಾವು ಧ್ಯಾನಕ್ಕೆ ಕುಂದಿರ್ತೀವಂದ್ರೆ ಆಗಂಗಿಲ್ಲ. ಅದಕ್ಕೆ ಇದು ಸಿಸ್ಟಮ್ ಏನದಂದ್ರ ಮೊದಲ ಮೋಕ್ಷ ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೋಬೇಕು. ಸರಿಯಾಗಿ ತಿಳ್ಕೊಂಡು ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಮೋಕ್ಷ ಅಂದ್ರೆ ಮತ್ತೇನಿಲ್ಲ, ಪರಮಾನಂದ ಪ್ರಾಪ್ತಿ. ಅದಕ್ಕಿಂತ ದೊಡ್ಡ ಆನಂದ ಇನ್ನೊಂದಿಲ್ಲ. ಅಂತ ಆನಂದವನ್ನು ಪಡ್ಕೊಳ್ಳೋದು. ಮತ್ತು ಸರ್ವ ದುಃಖ ನಿವೃತ್ತಿ, ಆ ಆನಂದ ಪಡ್ಕೊಳ್ಳೋದಕ್ಕೆ ಏನೇನು ಅಡ್ಡಿ ಆಗ್ಯಾವ ಅವನ್ನೆಲ್ಲ ತೆಗೆದು ಹಾಕದೆ ಸರ್ವ ದುಃಖ ನಿವೃತ್ತಿ. ಇಲ್ಲಿ ಏನಾಗ್ತಿರ್ತದಂದ್ರ ಆನಂದ ಬರ್ತಾನೆ ಇರ್ತದ, ಹೆಚ್ಚಾಗ್ತಾನೆ ಇರ್ತದ. ಮೋಕ್ಷ ಸಾಧನೆ ಒಳಗ ಹೆಚ್ಚಾಗಿದ್ದು ಕಡಿಮೆ ಆಗಂಗಿಲ್ಲ. ನಿರಂತರ ಮೋಕ್ಷ ಸಾಧನೆಯಲ್ಲಿ ನಿರತರಾದವರಿಗೆ. ಮತ್ತ ದುಃಖ ಏನಾಗ್ತಿರ್ತದ ಹೋಗ್ತಾನೆ ಇರ್ತದ. ಹೋಗಿ ಏನಾಗ್ತದ ವಾದ ದುಃಖ ಮತ್ತೆ ಹೊಳ್ಳಿ ಬರಲ್ಲ. ಇದ್ದ ದುಃಖ ಹೆಚ್ಚಾಗಬಾರ್ದು, ವಾದ ದುಃಖ ಹೊಳ್ಳಿ ಬರಬಾರ್ದು. ದುಃಖ ಹೋಗ್ತಾನೆ ಇರಬೇಕು. 3 ಕಂಡೀಷನ್ ದುಃಖದ ವಿಷಯ. ಹೆಂಗ? ಇದ್ದ ದುಃಖ ಹೆಚ್ಚಾಗಬಾರ್ದು, ಕಡಿಮೆ ಹಾಕೋತಿರ್ಬೇಕು. ದುಃಖ ಕರಗ್ಕೋತಿರ್ಬೇಕು, ಹೆಚ್ಚಾಗಬಾರ್ದು, ಕರಗ್ಕೋತೆ ಹೋಗ್ಬೇಕು. ಮತ್ತೆ ಹೋದ ದುಃಖ ಹೋಗ್ತಾನೆ ಇರಬೇಕು, ಹೊಳ್ಳಿ ಬರಬಾರ್ದು. ಇದು ಒಂದು ಕಂಡೀಷನ್, ಮೋಕ್ಷದ ಕಂಡೀಷನ್. ಎರಡನೇದ್ದು ಆನಂದದ ಕಂಡೀಷನ್ ಏನು? ಆನಂದ ಬರ್ತಾನೆ ಇರಬೇಕು. ಇದ್ದ ಆನಂದ ಕಡಿಮೆ ಆಗಬಾರ್ದು, ಬಂದ ಆನಂದ ಹೊಳ್ಳಿ ಹೋಗಬಾರ್ದು. ಈ ರೀತಿಯಾದಂತ ಒಂದು ಕಂಡೀಷನ್, ಇದಕ್ಕ ಮೋಕ್ಷದ ಸ್ಥಿತಿ ಅಂತಾರೆ. ಈ ಸ್ಥಿತಿ ಎಲ್ಲರಿಗೂ ಬೇಕು. ಒಂದು ಇರುವೆ ಹಿಡ್ಕೊಂಡು 84 ಲಕ್ಷ ಜೀವರಾಶಿಗಳಿಗೆ ಈ ಸ್ಥಿತಿನೇ ಬೇಕು. ಈ ಸ್ಥಿತಿ ಬೇಕು ಅಂತಂದ್ರ ಇದು ಬೀಜ ಮತ್ತ ಇನ್ನ ಒಂದೇನ್ ಶಬ್ದ ಬಳಸ್ತೀರಿ? ಮೊಳಕೆ. ಬೀಜ ಮೊಳಕೆ ಹೊಡೆಯೋದಂದ್ರೇನು? ಈ ರೀತಿ ಮೋಕ್ಷದ ಬೀಜ ಮೊಳಕೆ ಹೊಡಿಬೇಕು ಅಂತಂದ್ರೆ ಕರ್ಮ ಮಾಡಬೇಕು. ಕೆಲಸ, ಪೂಜೆ, ಪಾಠ, ಯಾವ ದೇವ್ರದಾರ ಪೂಜೆ ಮಾಡಿ ನೀವು ಏನಾರ ಮಾಡಿ ಕೊಟ್ಟ ಮಾಡ್ತಿರ್ಬೇಕು. ಮಾಡ್ತಾ ಪೂಜಾ ಪಾಠಗಳು ಮಾಡ್ಕೋತ ಯಜ್ಞ ಹೋಮ ಯಾಗ. ನೀವು ಅಲ್ಲೆಲ್ಲರ ಆರ್ಯ ಸಮಾಜ ಅಂತ ಇರ್ತದೆ. ಆರ್ಯ ಸಮಾಜ ಅಂತ ನಿಮ್ಮ ಊರಾಗ ಆದ ಇಲ್ಲ ನೋಡ್ರಿ. ಎಲ್ಲರ ಅಲ್ಲಿ ಆರ್ಯ ಸಮಾಜ ಇತ್ತಂದ್ರ, ಇಲ್ಲಂತೂ ರಾಯಚೂರಾಗ ಪ್ರತಿ ಸಂಡೇ ಹೋಮ ಮಾಡೋದು ಪ್ರಾಕ್ಟೀಸ್ ಮಾಡಿಸ್ತಾರ. ಸಂಡೇ ಮುಂಜಾನೆ 9ಕ್ಕೆ ಆದ್ರೆ 10 ಗಂಟೆ ತನ ಹೋಮ ಮಾಡೋ ಮಂತ್ರಗಳು ಹೇಳ್ತಾರ. ಆಮೇಲೆ ಎಲ್ಲ ಹೋಮ ಆದ್ಮೇಲೆ ಮತ್ತೊಂದು ತಾಸು ಜ್ಞಾನ ಹೇಳ್ತಾರ. ಕರ್ಮ ಅಂತಂದ್ರೆ ಮೊಳಕೆ ಹೊಡೆಯೋದು. ಅದರದು ಮೋಕ್ಷದ ಫಸ್ಟ್ ಮೊಳಕೆ ಅದು. ಆ ಮೊಳಕೆ ಹೊಡೆದ್ಮೇಲೆ
ಕರ್ಮದ ಮರ ಆತದಿಲ್ಲ, ಮೊಳಕೆ ದೊಡ್ಡದಾಗಿ ಗಿಡ ತಯಾರಾಗ್ತದ. ಗಿಡ ತಯಾರಾದ್ಮೇಲೆ ಆ ಗಿಡದಾಗ ಮತ್ತ ಏನ್ ಬರ್ತಾವ? ಬೀಜಗಳು ಬರ್ತಾವ. ಬೀಜ ಬಂತಂದ್ರ ಆ ಕರ್ಮದ ಬೀಜದಿಂದ ಮತ್ತ ಮುಂದೆ ಏನ್ ಬೆಳೀತದಪ್ಪ ಅಂತಂದ್ರೆ ಅದ್ರದ್ದು ಸುಖ ಗೊತ್ತಾಯ್ತು. ಮೋಕ್ಷದ ಸುಖ ಕರ್ಮದಾಗೆ ಪರಿಚಯ ಆಗ್ತದ. ನಮಗೆ ಸುಖ ಗೊತ್ತಾಯ್ತಂದ್ರ ಇದನ್ನ ನಾನು ಇನ್ನೂ ಹೆಚ್ಚು ಬೆಳೆಸ್ಕೋಬೇಕಂತ ಅದ್ರ ಕಡಿನೇ ಲಕ್ಷ್ಯ ಕೊಡಂಗ ಆಯ್ತಂದ್ರ ಧ್ಯಾನದ ಮೊಳಕೆ ಹೊಡಿತದ. ಕರ್ಮದ ಬೀಜದಿಂದ ಧ್ಯಾನದ ಮೊಳಕೆ, ಮೋಕ್ಷದ ಅಪೇಕ್ಷೆಯಿಂದ ಕರ್ಮದ ಮೊಳಕೆ, ಕರ್ಮದ ಮರದಲ್ಲಿ ಹುಟ್ಟಿದ ಬೀಜದಿಂದ ಧ್ಯಾನದ ಮೊಳಕೆ, ಮತ್ತೆ ಧ್ಯಾನ ಕಾನ್ಸಂಟ್ರೇಷನ್ ಫುಲ್ ಮಾಡಿಕೊಂಡು ಧ್ಯಾನ ಮಾಡಿ ಏನ್ ಮಾಡ್ಬೇಕು? ಜ್ಞಾನದ ಮೊಳಕೆ. ಧ್ಯಾನದ ಮರ ಬೆಳೆಸ್ಕೊಂಡ್ರಿ ಅಂದ್ರ ಧ್ಯಾನದ ಮರದೊಳಗೆ ಬಂದ ಬೀಜ ತಗೊಂಡು ನೀವು ಮತ್ತೆ ಬಿತ್ತಿದ್ರಿ ಅಂದ್ರ ಅದರಿಂದ ಜ್ಞಾನದ ಮೊಳಕೆ. ಜ್ಞಾನದಿಂದ ಮೋಕ್ಷ ಆಗ್ತದೆ. ಮೊದಲು ತಿಳ್ಕೊಳ್ಳೋದು ಮೋಕ್ಷ ಅಂದ್ರೆ ಏನಂತ ಮೊದಲು ತಿಳ್ಕೊಂಡದ್ದು ಮೋಕ್ಷದ ಬಗ್ಗೆ ಪರಿಕಲ್ಪನೆ. ಮುಂದೆ ಇದೆಲ್ಲ ಮಾಡಿದ್ರೆ ಲಾಸ್ಟಿಗೆ ಏನಾಗ್ತೀವಪ್ಪ? ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸಿದ್ರ ಫೈನಲ್ ಇಯರ್ ಪಾಸ್ ಆದ್ಮೇಲೆ ಇಂಜಿನಿಯರ್ ಆಗ್ತೀವಿ. ಆ ಫಸ್ಟ್ ಇಯರ್ ನಾವು ಇಂಜಿನಿಯರ್ ಆಗ್ತೀವಿ ಅಂತ ತಿಳ್ಕೊಳ್ಳೋದು ಒಂದನೇದ್ದು. ಪೂರ 4 ವರ್ಷ ಮುಗಿಸಿದ ಮೇಲೆ ಇಂಜಿನಿಯರ್ ಆಗೋದು ಅನ್ನೋದು ಅವಾಗ ಏನಾಯ್ತು? ಮೋಕ್ಷ ಆಗ್ತದ. ಇದು ಪದ್ಧತಿ. ಇದು ಕೆಲವೊಬ್ರು ಏನ್ ಮಾಡ್ಲಿಕ್ಕತ್ತಾರ? ಬರೀ ಪೂಜಾ ಪಾಠ ಕರ್ಮ ಮಾಡ್ತಾರ, ಧ್ಯಾನ ಮಾಡಂಗಿಲ್ಲ. ಕೆಲವೊಬ್ರು ಬರೀ ಧ್ಯಾನ ಮಾಡ್ತಾರ, ಜ್ಞಾನಕ್ಕೆ ಬರಂಗಿಲ್ಲ. ಕೆಲವೊಬ್ರು ಬರೀ ಪುಸ್ತಕ ರಾಶಿ ತಿಪ್ಪಿಗಟ್ಲೆ ಓದ್ತಾರ, ಸ್ವಾನುಭಾವ ಚಿಂತನ ಇಲ್ಲ, ಮೋಕ್ಷಕ್ಕೆ ಬರಂಗಿಲ್ಲ. ಇವೆಲ್ಲ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡ, ಲಾಸ್ಟಿಗೆ ಮೋಕ್ಷ ಕಾಂಡ. ಇದು ಎಲ್ಲಾನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಮಾಡಬೇಕು. ಒಂದು ಬಿಟ್ಟು ಒಂದು ಮಾಡಿದ್ರೆ ಉಪಯೋಗ ಇಲ್ಲ. ಒಂದು ಬಿಟ್ಟು ಒಂದು ಮಾಡಿದ್ರೆ ಹೆಂಗಾಗ್ತದ? ಒಂದು ಬಿಟ್ಟು ಒಂದು ಮಾಡಿದ್ರೆ ಹೆಂಗಾಗ್ತದ ಗೊತ್ತದ? ಒಬ್ಬ ತೆಗ್ ಕೆದರ್ತಿದ್ನಂತ, ಸಣ್ಣ ಗುಂಡಿ ಕೆದರ್ಕೊತ ಹೊಂಟಿದ್ನಂತ ರೋಡ್ ಬಾಗಿಲಾಗ. ಒಬ್ಬ ಅದ್ರ ಹಿಂದ್ ಇನ್ನೊಬ್ಬ ಏನ್ ಮಾಡ್ಲಕತ್ತಿದ್ನಂತ? ಗುಂಡಿ ಮುಚ್ಲಕತ್ತಿದ್ನಂತ. ಇವ ಕೆದರ್ಕೊತ ಹೋಗ್ತಿದ್ದ, ಅವ ಮುಚ್ಕೋತ ಹೋಗ್ತಿದ್ದ. ಏನಾಯ್ತು? ಯಾರೋ ಒಬ್ರು ಜೆಂಟಲ್ಮನ್ ಕೇಳಿದ್ರು, ಏನ್ ನಡೆಸಿರಿ ನೀವು? ಏನಿಲ್ಲ, ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇದೀವಿ ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಇದೀವಿ. ಏನೋ ಒಂದು ಗಿಡ ಹಚ್ಚೋದಕ್ಕ ನಮ್ಮದು ವ್ಯವಸ್ಥೆ ಏನ್ ಮಾಡ್ಲಕತ್ತಾರ ನಮ್ಗೇನು ಪರಿಪೂರ್ಣ ಗೊತ್ತಿಲ್ಲ. ಅದು ಯಾವ್ದ್ರ ಗಿಡ ಹಚ್ತಾರ, ಏನ್ ಮಾಡ್ತಾರ ಏನೂ ಗೊತ್ತಿಲ್ಲ. ನಂದು ಒಂದು ಕಾಂಟ್ರಾಕ್ಟ್. ಏನ್ ಕಾಂಟ್ರಾಕ್ಟ್ ಅಪ್ಪ ಅಂದ್ರ, ಒಂದು ದಿವಸಕ್ಕೆ ಎಷ್ಟು ತೆಗಿತಿದಿ ಅಷ್ಟಕ್ಕೆ ಲೆಕ್ಕ ಮಾಡಿ ರೊಕ್ಕ ಕೊಡ್ತಾರ ನಮಗೆ. ಆದಷ್ಟು ಬೇಗ ನಾನು ಡೈಲಿ ಜಗ್ಗಿ ತೆಗೆದಕ್ಕೆ ರೊಕ್ಕ ತಗೋಬೇಕಂತ ತೆಗ್ ಹಾಕ್ಲಕತ್ತೀನಿ ಅಷ್ಟೇ. ಯಾರು ಏನ್ ಮಾಡ್ಲಕತ್ತಾರ ಗೊತ್ತಿಲ್ಲ ಇದ್ರ ಬಗ್ಗೆ. ಮುಂದೆ ತೆಗ್ ಮುಚ್ಚವನಿಗೆ ಕೇಳಿದ್ರೆ, ಆ ದಿನ ಏಸು ತೆಗ್ ಮುಚ್ಚುತ್ತೀವಿ ಅದಕ್ಕೆ ತಕ್ಕಂತೆ ನಾವು ರೊಕ್ಕ ಕೊಡ್ತೀವಿ ಅಂತ ತೆಗ್ ಮುಚ್ಚವನಿಗೆ ರೊಕ್ಕ ಕೊಡ್ತಾರ. ಮತ್ತೀಗ ಏನಾಗ್ಯದಂದ್ರ, ಗಿಡ ಹಚ್ಚವ ಲೀವ್ ಹಾಕ್ಯಾನಂತ, ಅವತ್ತು ಬಂದಿಲ್ಲ ಅಂತ. ಗಿಡ ಹಚ್ಚವ ಲೀವ್ ಹಾಕ್ಯಾನ ಅಂತಂದ್ರೆ ನಾವೇನು ಉಪವಾಸ ಕುಂದರೋದಿರ್ತದೇನ್ರಿ? ಅವ ಸೂಪರ್ವೈಸರ್ ಕೇಳಿದ್ರ, ಅವ ಗಿಡ ಹಚ್ಚವ ಬಂದಿಲ್ರಿ, ಮತ್ತ ಅವನ ಸಲುವಾಗಿ ಇವ್ರಿಗೆ ಉಪವಾಸ ಹಾಕ್ಬೇಕಾಗ್ತದ. ಅದ್ರ ಸಲುವಾಗಿ ನಾವು ಅವ್ರವ್ರ ಕೆಲಸ ಅವ್ರು ಮಾಡ್ಲಿ, ರೊಕ್ಕ ಒಯ್ಲಿ ಅಂತೇಳಿ ಎಷ್ಟು ತೆಗ್ ಕೆದರ್ಯಾರ ಅವ್ರ ಹಾಜರಿ ಕೊಡ್ಲಕತ್ತೀನಿ, ಇವ್ ಮಾಡ್ಯಾರ ಇವ್ರ ಹಾಜರಿ ಕೊಡ್ಲಕತ್ತೀನಿ, ಅದ್ರ ಪ್ರಕಾರ ಪೇಮೆಂಟ್ ಮಾಡ್ಬಿಡ್ತೀನಿ. ಗಿಡ ಹಚ್ಚವ ಬಂದಿಲ್ಲ ಅಂದ್ರೆ ನಾವ್ರ ಏನ್ ಮಾಡ್ಲಕತ್ತ? ಈ ರೀತಿ ಸಾಧನೆ ನಡೆದದಿ. ದೊಡ್ಡ 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 ಪೀಠಗಳು ಇಟ್ಕೊಂಡು ಕೂತಾರ, ಬರೀ ಜ್ಞಾನದ ಮಾತಾಡ್ತಾರ. ಕರ್ಮ ಇಲ್ಲ, ಉಪಾಸನೆ ಇಲ್ಲ, ಅಧ್ಯಯನ ಇಲ್ಲ, ಸ್ವಾಧ್ಯಾಯ ಇಲ್ಲ, 4 ಜನರಿಗೆ ಕರ್ಕೊಂಡು ಕೂತು ಪ್ರವಚನ ಮಾಡೋದಿಲ್ಲ. ದೊಡ್ಡ ದೊಡ್ಡ ವಿಶಾಲವಾದ ಮಠ ಪೀಠ ಎಲ್ಲ ಕಟ್ಕೊಂಡಾರ, ಜ್ಞಾನದ ಕೆಲಸ ಯಾವುದು ಬಗೆಹರಿತಾ ಇಲ್ಲ. ಅದಕ್ಕ ಇಲ್ಲಿ ಏನಾಗಬೇಕು? ಈ ತರ ಆಗ್ಬೇಕು. ಮೋಕ್ಷದ ಪರಿಕಲ್ಪನೆ ಸರಿಯಾಗಿ ಗೊತ್ತಿದ್ದು ಫಸ್ಟ್ ಕರ್ಮ ಮಾಡಬೇಕು.
ಕರ್ಮ ಮಾಡ್ತಾ ಮಾಡ್ತಾ ಧ್ಯಾನನೂ ಮಾಡಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಜ್ಞಾನಕ್ಕೂ ಬರ್ಬೇಕು. ಜ್ಞಾನಕ್ಕೆ ಬಂದು ಅಳತಿ ನೋಡ್ಕೋತಿರ್ಬೇಕು. ಪ್ರತಿ ಸಲ ನನಗೆ ದುಃಖ ನಿವೃತ್ತಿ ಎಷ್ಟಾಯ್ತು, ಈ ಸತ್ಸಂಗಕ್ಕೆ ಸೇರೋದಕ್ಕಿಂತ ಮೊದಲು ಎಷ್ಟು ದುಃಖ ಇತ್ತು, ಈ ದುಃಖ ನಿವೃತ್ತಿ ಎಷ್ಟಾಯ್ತು, ಮತ್ತೆ ನನಗೆ ಪರಮಾನಂದ ಎಷ್ಟರ ಮಟ್ಟಿಗಿತ್ತು ಮೊದಲ, ನನಗೀಗ ಆನಂದದ ಮಟ್ಟ ಎಷ್ಟು ಹೆಚ್ಚಾಯ್ತು, ಅಳತಿ ನೋಡ್ಕೋತಿರ್ಬೇಕು. ಸುಮ್ಮನೆ ಲೆಕ್ಕಿರ್ಲಾರ್ದೆ ಕುಂದಿರ್ಬಾರ್ದು. ಏನಾಗ್ಯದ ಏನೋ ಸುಮ್ಮನೆ ಎಲ್ಲರೂ ಕುಂತಾರ ನಾನು ಕುಂತೀನಿ ಅಂತಲ್ಲ, ಪ್ರತಿ ಸಲ ತನ್ನನ್ನು ತಾನು ನೋಡ್ಕೋತಿರ್ಬೇಕು. ನನ್ನ ಪರಿಸ್ಥಿತಿ ಏನಿತ್ತು ಮೊದಲ, ಈಗ ನಾ ಹೆಂಗಾಗಿನಿ. ಹೀಗಾಗಿ ಮೋಕ್ಷದ ಒಳಗ ಒಂದೊಂದು ಹೆಜ್ಜೆ ಇಟ್ಕೋತ ಪರಿಪೂರ್ಣತೆಯತ್ತ ಸಾಗಬೇಕಾಗ್ತದೆ. ಜನ್ಮ ಜನ್ಮಾಂತರದಲ್ಲಿ ಮಾಡುವಂತ ಸಾಧನೆ ಇದು, ಒಂದೇ ಜನ್ಮಕ್ಕೆ ಮಾಡಂತದಲ್ಲ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ನಿನ್ನನ್ನು ನೀನು ವಿಚಾರ ಮಾಡು. ಹೆಂಗಪ್ಪ? ಅತಿ ಪರಿಶುದ್ಧವಾದ ಮತ್ತೆ ಅತ್ಯಂತ ನಿರ್ಮಲವಾದ. ಪರಿಶುದ್ಧ ಅಂತಂದ್ರೆ ಏನಪ್ಪ? ಯಾವುದು ಏನದ ಇದು? ರೊಕ್ಕ ರೂಪಾಯಿ ಧನ ಕನಕಾದಿಗಳ ಚಿಂತೆ, ಮತ್ತೆ ಗಂಡ ಹೆಂಡ್ರ ಚಿಂತೆ, ಮಕ್ಕಳ ಚಿಂತೆ, ಮೊಮ್ಮಕ್ಕಳ ಚಿಂತೆ, ಹೊಲ ಮನಿ ಚಿಂತೆ, ಮತ್ತಿನ ಏನೇನದವಲ್ಲೆಲ್ಲ ಅಧಿಕಾರ, ಎಲೆಕ್ಷನ್ ನಿಂತ ಆರಿಸಿ ಬಂದ ಮಿನಿಸ್ಟರ್ ಆತಿನೋ, ಚೀಫ್ ಮಿನಿಸ್ಟರ್ ಆತಿನೋ, ಏನೇನೇನೇನೇನೋ ಎಲ್ಲ ಪ್ರಧಾನಮಂತ್ರಿ ಆಗಕ್ಕೆ ಎಲ್ಲದಕ್ಕೆ ಗುದ್ದಾಡ ಚಿಂತೆಯನ್ನು ನಡೆದವಲ್ಲ. ನಾವು ಚಿಂತೆ ಮಾಡಿದ್ರೆ ಕೆಲಸ ಆತಿತ್ತಂದ್ರೆ ಡಬಲ್ ಚಿಂತೆ ಮಾಡ್ರಪ್ಪ ಅಂತೀವಿ ನಾವು. ಚಿಂತೆ ಮಾಡಿದ್ರೆ ಕೆಲಸ ಆಗಂಗಿಲ್ಲ. ನಮ್ಮ ಪ್ರಾರಬ್ಧದಾಗ ಏನದ ಅದ್ರ ಪ್ರಕಾರ ನಮ್ಮ ಜೀವನ ನಡೀತಿರ್ತದ. ಸಂತೃಪ್ತವಾಗಿ ಇದ್ದ ಪರಿಸ್ಥಿತಿ ಒಳಗೆ ಶಾಂತವಾಗಿದ್ರೆ ನಾವು ಅಲ್ಲೋ ಅಂದ್ರೆ ತಾನೇ ಬರ್ತಿರ್ತದ, ತಾನೇ ಹೋಗ್ತಿರ್ತದ, ಎಲ್ಲ ತಾನೇ ನಡೆದಿರ್ತದ. ಸುಮ್ಮನೆ ಒಳಗೆ ಟೆನ್ಷನ್ ತಗೋತಿರ್ತೀವಿ. ಅದಕ್ಕೆ ಅತ್ಯಂತ ಪರಿಶುದ್ಧವಾಗಿ ಆರಾಮ್ ಕೂತಿರ್ಬೇಕು. ಹೆಂಗ? ಆ ಪಲ್ಲಕ್ಕೆ ಜಗದ್ಗುರುಗಳು ಕೂತಿರ್ತಾರ ನೋಡಿರಿಲ್ಲ, ಹೆಂಗ್ ಕೂತಿರ್ತಾರ ಅವ್ರು, ಗಾಪ್ ಕೂತ್ಬಿಟ್ಟಿರ್ತಾರ. ಎತ್ತತನ ಹೊರತನ ಒಯ್ತನ ಇಳಿಸ್ತಾನ, ಎಲ್ಯಾಕ್ ಹೊರಲಕ್ಕ, ಎಲ್ಯಾಕ್ ಇಳಿಸಲಕ್ಕ, ಏನ್ಯಾಕ್ ಆಗಲಕ್ಕ, ಕೂತ್ಬಿಡಲಕ್ಕ. ಹಂಗ ಪಲ್ಲಕ್ಕೆ ಗುರುಗಳು ಕೂತಂಗ ಕೂತಿರೋದಷ್ಟೇ. ಅದು ಪ್ರಾರಬ್ಧ ಕರ್ಮ ನಮ್ಗೆ ಎಲ್ಲಿ ತನ ಓದ್ತದ, ಏನೇನು ಮಾಡ್ತದ. ಪರಿಶುದ್ಧವಾದ ಮನಸ್ಸು, ಯಾವ್ದಾವುದು ಚಿಂತೆ ಮಾಡ್ಲಾರ್ದಂಗ ಎಲ್ಲ ಏನೇನಾಗಬೇಕು ಆತಿರ್ತದ, ಏನೇನು ಆಗಬಾರ್ದು, ಏನ್ ಮಾಡಿದ್ರು ಆಗಂಗಿಲ್ಲ, ಏನೇನು ಹೋಗ್ಬೇಕು ಅದು ಹೋಗೋದಕ್ಕೆ ನಾವು ಬ್ಯಾಡ್ ಅಂದ್ರೂ ಇವು ಅಲ್ಲ ಅಂದ್ರೂ ಬಿಡಂಗಿಲ್ಲ. ಅದು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಓದ್ತದ, ಬರೋದು ಬರ್ತಿರ್ತದ. ಅಂತದ್ರಾಗ ನಾವೇನ್ ಮಾಡ್ಬೇಕು? ನಿಶ್ಚಿಂತಿರೋದು ಕಲಿಬೇಕು. ಆನಂದವಾಗಿ, ಭಯ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ ಅನ್ನಂಗಿರ್ಬೇಕು. ಮತ್ತೆ ನಿರ್ಮಲವಾಗಿ ಇರಬೇಕು. ಮನುಷ್ಯನೊಳಗ ಏನೂ ಮಲಿನತೆಗಳು ಇರಬಾರದು. ಕಾರ್ಮಿಕ ಮಲ, ಮಾಯಾಮಲ, ಆಣಮಲ ಅಂತೇಳಿ ಎಲ್ಲ ಬಹಳಷ್ಟು ಇದ್ರ ಬಗ್ಗೆ ಬರ್ತದ. ಅಂತವ್ ಯಾವೂ ಒಳಗೆ ಇರ್ಲಾರ್ದಂಗ ಇರಬೇಕು. ಮತ್ತೆ ವಿಷಯ ಆಶಾರಹಿತವಾಗಿ ಇರಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ತಿನ್ನೋದಕ್ಕ, ನೋಡೋದಕ್ಕ, ಮುಟ್ಟೋದಕ್ಕ, ಮೂಚಿಸೋದಕ್ಕ, ಕೇಳೋದಕ್ಕ ಹಪಹಪಿಗಳು ಇರಬಾರ್ದು. ಇದ್ದಾಗ ಅನುಭವಿಸ್ಬೇಕು, ಇಲ್ಲಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಲೋಕಾಂತರದ ಸುಖ ಯಾವುದನ್ನೂ ಬಯಸದೇ ಇರಬೇಕು. ಈ ಲೌಕಿಕ ಸುಖಗಳು ಏನೇನು ಬಯಕೆಗಳು ಬೇಡ ಅವೆಲ್ಲ ಏನದವ? ಕ್ಷಣಿಕ ಸುಖಗಳು. ಅವು ಶಾಶ್ವತ ಸುಖ ಅಲ್ಲವು, ಕ್ಷಣಿಕ ಸುಖಗಳು. ಮತ್ತೆ ಹೆಂಗದವ? ಅವದ್ರ ಸ್ವರೂಪ ಏನದ ಅಂತಂದ್ರ, ಸಾಸಿವೆಯಷ್ಟು ಸುಖ ಕೊಟ್ರೆ ಸಾಗರದಷ್ಟು ದುಃಖ ಕೊಡಂತ ಸುಖಗಳಿವು ಲೌಕಿಕ ಸುಖಗಳು. ಇಂಥ ಸುಖಗಳನ್ನ ಬಯಸದೇ ಇದ್ದಂತ ಒಂದಾನೊಂದು ಅಂತಃಕರಣ ವೃತ್ತಿ ಏನದಲ್ಲ, ಆ ಶುದ್ಧವಾದ ಸತ್ವಪ್ರಧಾನವಾದ ಅಂತಃಕರಣದಲ್ಲಿ ನೀನು ವಿಚಾರ ಮಾಡಿದರೆ ಮಾತ್ರ ನಿನಗೆ ತಿಳಿಯುತ್ತದೆ. ನೀನು ವಿಚಾರ ಮಾಡ್ಕೋತಿರು, ನಿನಗೆ ತಿಳಿಯುತ್ತದ. ನೀನು ವಿಚಾರ ಮಾಡದಿದ್ದರೆ, ಎಂತ ಮಾತು ಹೇಳ್ತಾರೋ,
ನಿಂದ ನೀನು ವಿಚಾರ ಮಾಡದಿದ್ದರೆ ಎಂಥ ಸಮರ್ಥ ಗುರುವೇ ಆಗಲಿ ನಿನ್ನನ್ನ ಮುಕ್ತ ಮಾಡಲಾರ. ವೇದಾಂತ ಸಿದ್ಧಾಂತದ ಒಂದು ಪಾಯಿಂಟ್ ಹೆಂಗ್ ಹೇಳ್ಯಾರ, ನಾವು ಅಂತ ಗುರುಗಳ ಬಲ್ಲಿ ಪ್ರವಚನ ಕೇಳಿವಿ, ಇಂಥ ಗುರುಗಳ ಬಲ್ಲಿ ಪ್ರವಚನ ಕೇಳಿವಿ, ಶಿವಪುತ್ರಪ್ಪ ಗುರುಗಳು ಎದುರೇ ಕೂತ್ ಪ್ರವಚನ ಕೇಳಿವಿ ಅನ್ನಂತವ್ರು ಒಂದಿಷ್ಟು ಮಂದಿ ಪಂಡಿತರದ. ಸಿದ್ದೇಶ್ವರ ಸ್ವಾಮಿಗಳ ಮುಂದೆ ಕೂತ್ ಪ್ರವಚನ ಕೇಳಿವಿ ಅನ್ನಂತವ್ರು ಪಂಡಿತರದ. ಮತ್ತ ಅಷ್ಟು ಅವ್ರು ಎದುರೇ ಕೂತ್ ಪ್ರವಚನ ಕೇಳಿದ್ಮೇಲೆ ಇವರು ಅವ್ರಂಗ ಆಗ್ಬೇಕಿತ್ತಲ್ಲ. ಒಂದು ಭೃಂಗಿ ಹುಳ ಒಂದು ಕೀಡಿ ಹುಳನ್ನ ತಂದು ಓಂಕಾರ ಮಾಡಿ ಅದನ್ನ ತನ್ನಂತೆ ಒಂದು ಹುಳ ಮಾಡ್ತದಂತ. ಮತ್ತ ಇಂಥ ಜ್ಞಾನಿ ಪುರುಷರು ಅವ್ರು ಎದುರು ಕುಂತು ಅವರಿಗಿದ್ದಂತ ಘನತೆ ಇವ್ರು ಯಾಕೆ ಸಂಪಾದನೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವರಲ್ಲಿ ಏನು ಸ್ವಾನುಭಾವ ಚಿಂತನ ಹತ್ತಿತ್ತು, ಅಂತ ಚಿಂತನೆ ಇವ್ರಿಗೆ ಹತ್ತಿಲ್ಲ. ಕೇಳ್ಯಾರಷ್ಟೇ, ಒಳಗ ಸ್ವಂತ ಆಲೋಚನೆ ಮಾಡಿಲ್ಲ, ಒಳಗಿಂದ ಅಕೌಂಟ್ ಓಪನ್ ಆಗಿಲ್ಲ. ಅದಕ್ಕೆ ನೀನು ವಿಚಾರ ಮಾಡದಿದ್ದರೆ ಎಂಥ ಸಮರ್ಥನಾದ ಗುರುವೇ ಆಗಲಿ ನಿನ್ನನ್ನು ಮುಕ್ತ ಮಾಡಲಾರ. ಅದ್ ಹೆಂಗ್ ವಿಚಾರ ಮಾಡ್ಬೇಕ್ರಿ ಅಂತಂದ್ರ, ಈಗ ನಾವು ನಿಮಗ ಸಾವಿರಾರು ಒಂದು ತಾಸಿನೊಳಗೆ ಒಳ್ಳೆ 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 ವಿಚಾರಗಳು ಹೇಳ್ಕೋತ ಹೋಗ್ತಿರ್ತೀವಿ. ಅವು ಯಾವೂ ನಿಮ್ಮ ಮನಸ್ಸಿಗೆ ಹಚ್ಕೊಳಾರ್ದೆ ಏನ್ ಮಾಡ್ತೀರಿ, ಅವಂಗೆ ಕುಲ್ಲ ಬಿಟ್ಟು ಬಿಡ್ತೀರಿ ಗಾಳೆ. ಒಂದು ಅನ್ನಬಾರದ ಮಾತು ಅಂದೆವು ಅಂತಂದ್ರೆ ಅದನ್ನ ನೀವು 10 ವರ್ಷ ಆದ್ರೂ ಮರಿಲಾರ್ದಂಗೆ ಹಚ್ಕೋತೀರಿ. ಈ ರೀತಿ ಹಚ್ಕೊಳ್ಳಂಥದ್ದು ಗುಣ ನಿಮ್ಮ ಮನಸ್ಸಿಗೆ ಆದ ಅಂತಂದ್ಮೇಲೆ ನಿಮ್ಮ ಮನಸ್ಸಿಗೆ ನೀವು ಒಂದು ತಿಳುವಳಿಕೆ ಕೊಡಬೇಕು. ಏನಪ್ಪ ಅಂತಂದ್ರೆ, ಕೆಲಸಕ್ಕೆ ಬಾರದ ವಿಷಯಗಳನ್ನ ಹಚ್ಚಿಕೊಂಡು ಚಿಂತೆ ಮಾಡಬೇಡ. ಕೆಲಸಕ್ಕೆ ಬರಂತಾವು, ಮೋಕ್ಷಕ್ಕೆ ಅನುಕೂಲ ಆಗಂತವು, ನಮ್ಮ ಆತ್ಮ ಉದ್ಧಾರ ಮಾಡುವಂತಹ ಗುರು ಹೇಳುವ ವಿಚಾರಗಳನ್ನ ಒಂದ್ ಸ್ವಲ್ಪ ಒಳಗೆ ಹಚ್ಕೋ, ಚಿಂತನ ಮಾಡು ಅಂತೇಳಿ ಮನಸ್ಸಿಗೆ ಹೇಳಬೇಕು. ನೀವು ಎಲ್ಲಿ ತನಕ ಮನಸ್ಸಿಗೆ ಹೇಳಿ ಮನಸ್ಸಿಗೆ ಚಿಂತನೆ ಮಾಡ್ಲಿಕ್ಕೆ ಹಚ್ಚಂಗಿಲ್ಲ, ಅಲ್ಲಿ ತನ ಅದು ಈ ಕೆಲಸ ಮಾಡಂಗೇ ಇಲ್ಲ. ಆ ಚಿಂತನೆ ಎಲ್ಲಿ ತನಕ ಮಾಡಂಗಿಲ್ಲ, ಯಾವ ಗುರುನು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾರೇ ಆಗಲಿ ನೀರಿನ ತನ ಕರ್ಕೊಂಡು ಹೋಗ್ತಾರೆ ಹೊರತು ನೀರು ತಾನೇ ಕುಡಿಬೇಕಲ್ಲ. ಕುದುರೆಗೆ ನೀರು ಕುಡಿಸೋದಂತಂದ್ರೆ ಏನಾದ್ರ ಬಾಯಾಗ ನೀರ್ ಹಾಕಿ ಕುಡಿಸೋದಲ್ಲ. ನದಿ ದಂಡಿಗೆ, ಕೆರೆ ದಂಡಿಗೆ ಕುದುರೆಯನ್ನ ಕರ್ಕೊಂಡು ಹೋದ್ರೆ ಆ ಕುದುರೆ ನೀರಿನ ತಗೊಂಡು ಹೋಗೋದಷ್ಟೇ ಗುರುವಿನ ಕೆಲಸ. ಆ ನೀರನ್ನ ತಾನೇ ಕುಡಿಬೇಕಲ್ಲ. ಆ ತಾನೇ ಕುಡಿಬೇಕಾದ ಕೆಲಸ ತಾನು ಮಾಡ್ಲಿಲ್ಲ ಅಂತಂದ್ರ ಇವ ಕುದುರೆ ನೀರಿನ ಬಳಿ ತಗೊಂಡು ಹೋಗ್ಯಾರ ಏನು ಸಾರ್ಥಕ? ನನ್ನೊಳಗಿನ ಬುದ್ಧಿ ಏನ್ ಆದ ಅದನ್ನ ಬಿಡದೇ ಇಲ್ಲ, ಹಂಗೆ ಗಟ್ಟಿಯಾಗಿ ಹಿಡ್ಕೊಂಡು 1000 ಪ್ರವಚನ ಕೇಳ್ತೀನಿ ಅಂತಂದ್ರ ಆಗಂಗಿಲ್ಲ. ಹ್ಯಾಂಗ ಗುರುವಿನ ವಿಚಾರಗಳು ಕೇಳ್ದಂಗ ನಾನು ಇರುವ ರೀತಿ ತಪ್ಪು, ಹಿಂಗಿರಬಾರ್ದು, ನಾನು ಹಿಂಗಿರ್ಬೇಕು ಅಂಥೇಳಿ ಪರಿವರ್ತನೆ ಆದ್ರೆ ಮಾತ್ರ ಏನರೇ ಲಾಭ ಆದೀತು. ಅದಕ್ಕೆ ಒಂದು ಮಣ್ಣಿನ ಮುದ್ದೆ ಒಬ್ಬಾತನು ಒಂದು ಗಣಪತಿ ಮಾಡಬಹುದು. ಮಣ್ಣಿನ ಮುದ್ದೆಯಿಂದ ಒಬ್ಬ ಗಣಪತಿ ಮಾಡಬಹುದು, ಒಂದು ಹನುಮಂತನನ್ನ ಮಾಡಬಹುದು, ಒಂದು ಬಸವಣ್ಣನನ್ನ ಮಾಡಬಹುದು ತನ್ನ ಅಪೇಕ್ಷೆಯಂತೆ. ಹಾಗೆಯೇ ಗುರು ಶಿಷ್ಯನನ್ನು ಮುಕ್ತನನ್ನಾಗಿ ಮಾಡುತ್ತಾನೆ ಎಂದು ಯಾರಾದರೂ ತಿಳಿದಿದ್ದರೆ ಅದು ಸರಿಯಲ್ಲ. ಅವನು ಏನೇನೂ ಮಾಡುವುದಿಲ್ಲ. ಇದ್ದ ಸಂಗತಿ ಇಷ್ಟು ಇದೆ, ಇದನ್ನ ತಿಳಿದುಕೊಂಡರೆ ನೀನು ಮುಕ್ತ. ತಿಳಿಯಲಿಲ್ಲ, ನೀನು ಮುಕ್ತ ಅಲ್ಲ. ತಿಳಿದುಕೊಳ್ಳುವ ಕೆಲಸ ನಮ್ಮದು. ಇದರಿಂದ ಗುರುವಿನ ಯೋಗ್ಯತೆ ಕಡಿಮೆಯಾದಂತಲ್ಲ, ರಹಸ್ಯವನ್ನ ವಿವರಿಸಿ
ಅದನ್ನು ಈ ರೀತಿ ತಿಳಿ ಎಂದು ಹೇಳುತ್ತಿದ್ದಾರೆ. ನಾವು ಕಣ್ಣು ಮುಚ್ಚಿಕೊಂಡು ಕುಳಿತರೆ ಅವನು ಏನು ಮಾಡಬೇಕು? ಗುರು ದೇವರನ್ನ ತೋರಿಸಬೇಕು ಅಂತ ಪ್ರಯತ್ನ ಮಾಡುವಾಗ ನಾವು ಕಣ್ಣು ಮುಚ್ಚಿಕೊಂಡು ಕೂತರೆ ಗುರು ಏನು ಮಾಡ್ಲಿಕ್ಕೆ ಸಾಧ್ಯ ಅದ? ನಾವು ಕಣ್ಣು ತೆರೆದರೆ ಕಾಣುತ್ತೇವೆ ಎಂದರೆ ಆಗಲಿ ಎಂದು ನಾವು ಹಾಗೇ ಕಣ್ಣು ಮುಚ್ಚಿಕೊಂಡು ಕುಳಿತರೆ ಹೇಗೆ? ಗುರುನಾಥನೇ ಕಣ್ಣು ತೆರೆಸಿಯಾನು, ತೆರೆಸಲಿ. ನಾವು ರೆಪ್ಪೆ ಗಟ್ಟಿಯಾಗಿ ಮುಚ್ಚಿಕೊಂಡು ಕುಳಿತು ಬಿಟ್ಟರೆ ಹೇಗೆ? ಹಾಗೆ ಮಾಡಬಾರದು. ಗುರುವೇ ನನ್ನ ಕಣ್ಣು ತೆರೆಸಲಿ ಅಂತಿಲ್ಲ, ನೀವು ಸ್ವಂತ ಕಣ್ಣು ತೆರಿಬೇಕು. ಹಂಗೆಲ್ಲ ಮಾಡಬಾರ್ದು. ಆತನು ಬೋಧ ಮಾಡುವ ಕೆಲಸವನ್ನಷ್ಟೇ ಮಾಡುತ್ತಾನೆ. ಗುರುವಿನ ಕೆಲಸ ಏನಪ್ಪ? ಆತ ಬೋಧ ಮಾಡುವ ಕೆಲಸ. ಗುರುವಿನ ಕೆಲಸ ಎಷ್ಟು? ಉಪದೇಶ ಹೇಳ್ತಾನಷ್ಟೇ. ವಿವೇಕಿಗಳಾದವರು ಅಷ್ಟರ ಆಧಾರದಿಂದ ಆತನ ಬೋಧದ ಅರ್ಥವನ್ನು ತಾವೇ ಗ್ರಹಣ ಮಾಡಬೇಕು. ಈಗ ಕಡ್ಡಿ ಕೊರೆದು ದೀಪಕ್ಕ ಹಿಡ್ದೀವಿ ಅಂತಂದ್ರ ದೀಪ ಹತ್ಕೊತದತ್ ಏನ್ ಗ್ಯಾರಂಟಿ? 1 ಕಡ್ಡಿ 2 ಕಡ್ಡಿ 3 ಕಡ್ಡಿ ಕೊರಿಬೇಕಾಗ್ತದ ಒಂದೊಂದ್ ಸಾರಿ. ಕಡ್ಡಿ ಕೊರೆದು ಹಿಡಿತೀವಿ, ದೀಪ ಹತ್ತಂಗಿಲ್ಲ. ಕಡ್ಡಿ ಕೊರೆದು ಹಿಡಿತೀವಿ, ದೀಪ ಹತ್ತಂಗಿಲ್ಲ. ದೀಪ ಏನಾಗಬೇಕದು ತಾನೇ ಹತ್ಕೋಬೇಕು. ನಾವು ಕಡ್ಡಿ ಕೊರೆದು ಹಿಡ್ದೀವಿ ಅನ್ನೋನ ದೀಪ ಹತ್ಕೋತದಂತ ಏನ್ ಗ್ಯಾರಂಟಿ ಇಲ್ಲ. ಹಿಂಗಾಗಿ ಗುರುಗಳ ಬಳಿ ಕುಳಿತು ಸಾವಿರ ಸತ್ಸಂಗ ಮಾಡೀವಿ ಅಂತೇಳಿ ಬಹಳ ಮಂದಿ ತಲೆಗೊಂದು ಘಮಂಡಿ ತುಂಬ್ಕೊಂಡ್ಬಿಟ್ಟಿರ್ತಾರ. ಆ ಘಮಂಡಿಲಿಂತ ಏನೂ ಉಪಯೋಗ ಆಗಿರಂಗಿಲ್ಲ ಅವರಿಗೆ. ಅದು ದುಃಖ ನಿವೃತ್ತಿ ಆಗಿರಬೇಕು, ಆನಂದ ಪ್ರಾಪ್ತಿ ಆಗಿರಬೇಕು ಅಂದ್ರೆ ಲೆಕ್ಕ. ಅದೇನು ಆಗಿಲ್ಲ ಅಂತಂದ್ರೆ ಏಸು ಸತ್ಸಂಗ ಕೇಳಿದ್ರು ಏನು ಉಪಯೋಗ ಇಲ್ಲ. ಅದಕ್ಕೆ ಆ ಬೋಧದ ಅರ್ಥವನ್ನ ತಾವೇ ಗ್ರಹಣ ಮಾಡಬೇಕು ವಿವೇಕಿಗಳು. ಯಾಕಂತಂದ್ರೆ ಆ ರೀತಿ ಅಪೇಕ್ಷೆ ಇರುತ್ತದೆ. ಈ ಜ್ಞಾನ ಸಾಧನೆಯಲ್ಲಿ ಇದೇ ರೀತಿ ಅಪೇಕ್ಷೆ. ಶಿಷ್ಯನಾದವನು ತಾನು ಅರ್ಥ ಮಾಡ್ಕೋಬೇಕು, ಗುರು ಆದವನು ಬೋಧೆ ಮಾಡ್ತಾನ. ಶಿಷ್ಯನಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರ ಗುರುವಿಗೆ ತನ್ನ ಸಂಶಯವನ್ನು ಕೇಳಬೇಕು. ಕೇಳಿದ್ರೆ ಆ ಸಂಶಯಕ್ಕೆ ಪರಿಹಾರ ಗುರು ದೊರಕಿಸ್ಕೊಡ್ತಾನ. ಅತ್ಯಂತ ಮಹಾಪಾಪ ಯಾವದಪ್ಪ ಅಂತಂದ್ರೆ ಸಂಶಯ ಬಂದಾಗ ಗುರುಗಳಿಗೆ ಹಿರಿಯರಿಗೆ ಕೇಳಲಾರದೆ ತನ್ನೊಳಗೆ ತಾನು ಇಟ್ಕೊಳ್ಳೋದೆ ಮಹಾಪಾಪದ ಕೆಲಸ. ಯಾವಾಗ ಅಲ್ಲಿ ಸಂಶಯಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟವರಿಗೆ ಕೇಳಿ ಬಗೆಹರಿಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಕೇಳೋದ್ ಬಿಟ್ಕೆ ಊರ್ ಮಂದಿ ಸಂಗಟ ಎಲ್ಲ ಮಾತಾಡಿದ್ರೆ ಅದಕ್ಕೆ ಏನೂ ಉಪಯೋಗ ಆಗಂಗಿಲ್ಲ. ಅದಕ್ಕೆ ಗುರುವಿನ ಬೋಧದ ಅರ್ಥವನ್ನ ತಾನೇ ಗ್ರಹಣ ಮಾಡಬೇಕು. ಈ ರೀತಿ ಅಪೇಕ್ಷೆ ಇರುತ್ತದೆ. ಆ ಇಚ್ಛಾಶಕ್ತಿಯ ಬಲದಿಂದ ಆ ಮಾತನ್ನು ಸರಿಯಾಗಿ ಸಾವಕಾಶವಾಗಿ ವಿಚಾರ ಮಾಡಿ ತಿಳಿದು ದೃಢಪಡಿಸಿಕೊಂಡರೇನೇ ಅವನಿಗೆ ಸರಿ ಎನಿಸುತ್ತದೆ. ಮೊದಲು ಇಚ್ಛೆ ಇರಬೇಕು, ಮನುಷ್ಯ ಆಸಕ್ತಿ ಇರಬೇಕು. ಇಚ್ಛಾಶಕ್ತಿಯ ಬಲದಿಂದ ಆ ಮಾತನ್ನ ಸರಿಯಾಗಿ ಕೇಳಿ ವಿಚಾರ ಮಾಡಿ ತಿಳ್ಕೊಂಡು ಅದರ ಅರ್ಥವನ್ನ ತನ್ನೊಳಗ ದೃಢಪಡಿಸ್ಕೋಬೇಕು. ಅವಾಗೇ ಅವನಿಗೆ ಅದರ ಉಪಯೋಗ ಆಗ್ತದೆ. ಡಾಕ್ಟರರು ಬಹಳ ಕಾಳಜಿಯಿಂದ ತಪಾಸಣೆ ವಗೈರೆ ಮಾಡಿ ಔಷಧ ಬರೆದು ಕೊಡುತ್ತಾರೆ. ದಿನಾ ಇಂತಿಂತ ವೇಳೆಗೆ ಇಷ್ಟಿಷ್ಟು ಔಷಧಿ ತೆಗೆದುಕೊಳ್ಳಿ ಎಂದು ಪೂರ್ಣ ಮಾಹಿತಿ ಸಹಿತ ಕೊಟ್ಟಿರುತ್ತಾರೆ. ಅವನು ಔಷಧ ತೆಗೆದುಕೊಂಡು ಬಂದನೆಂದು ಕಲ್ಪನೆ ಮಾಡಿರಿ. ಅವುಗಳನ್ನ ಒಂದು ಕಪಾಟಿನಲ್ಲಿಟ್ಟು 100 ರೂಪಾಯಿ ಔಷಧ ತಂದಿದ್ದೇನೆ ಎನ್ನುತ್ತಾನೆ. ಹೌದು, ಔಷಧ ತೆಗೆದುಕೊಂಡು ಬಾ ಎಂದು ಹೇಳಿದ್ದರು, ತೆಗೆದುಕೊಂಡು ಬಂದಿದ್ದೇನೆ ಎಂದು ಹೇಳುತ್ತಾನೆ. ಇಷ್ಟು ಮಾತ್ರದಿಂದ ಅವನ ರೋಗ ಗುಣವಾಗಲಾರದು. ಕೇವಲ ಔಷಧದ ಹೆಸರು ಅಂದ ಮಾತ್ರಕ್ಕೆ, ಅದನ್ನ ಕೈಯಿಂದ ಮುಟ್ಟಿದ ಮಾತ್ರಕ್ಕೆ ಅದು ಗುಣವಾಗುವುದಿಲ್ಲ. ಅದನ್ನ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗೆಯೇ ಆ ಬೋಧವನ್ನ
ಹೊರಗೇನೇ ಮಾಡಬಾರದು, ಒಳಗೆ ಹಾಕಿಕೊಳ್ಳಬೇಕು. ಯಾವುದೇ ಬೋಧ ಹೊರಗೆ ಬಿಡಬಾರದು, ಒಳಗೆ ಹಾಕೋಬೇಕು. ಬಗೆ ಬಗೆಯ ಪಕ್ವಾನ, ಜಿಲೇಬಿ, ಮೋತಿಚೂರು, ಬೂಂದಿ, ಹೋಳಿಗೆ, ಕಡುಬು ಇಂಥವನ್ನೆಲ್ಲ ಚೆನ್ನಾಗಿ ಮಾಡಿ ಅವೆಲ್ಲವನ್ನ ಹೊಟ್ಟೆ ಮೇಲೆ ಇಟ್ಟುಕೊಂಡು ಬಟ್ಟೆ ಕೊಟ್ಟಿಕೊಂಡರೆ ಅದು ಸಾಕ? ಎಲ್ಲ ಜಗ್ಗಿ ಅಡಿಗೆ ಮಾಡಿ ಊಟ ಬಾಯಾಗ ಹಾಕೊಳ್ಳೋದು ಬಿಟ್ಟಕ್ಕೆ ಅದೆಲ್ಲ ಒಂದು ಚಲೋ ಬುತ್ತಿ ಕಟ್ಟಿ ಹೊಟ್ಟೆ ಮೇಲೆ ಕಟ್ಕೊಂಡ್ರ ಉಂಡಂಗ ಆಗ್ತದೇನು? ನಾವು ಸತ್ಸಂಗ ಕೇಳಿ ಆ ವಿಚಾರಗಳನ್ನ ಹೊರಗಿಂದ ಹೊರಗೆ ಬಿಟ್ರೆ ಹೆಂಗ ಆಗ್ತದದು? ಅದಕ್ಕ ಹೊಟ್ಟೆ ಮೇಲೆ ಇಟ್ಟುಕೊಂಡು ಬಟ್ಟೆ ಕಟ್ಟಿಕೊಂಡು ಬಿಟ್ಟರೆ ಸಾಕೆ? ಆದ್ದರಿಂದ ಹೊಟ್ಟೆ ತುಂಬುತ್ತದೆ. ಹಾಗೆ ಯಾರು ಹೇಳುತ್ತಾರೆ? ಎಂತ ಉದಾಹರಣೆ ನೀವು ಕೊಡುತ್ತೀರಲ್ಲ. ನೀವು ಎಂದರೆ ಆ ಬೋಧ ಕೇಳಿದ ಮಾತ್ರಕ್ಕೆ ನಿನಗೆ ಮುಕ್ತಿ ಆಗಬೇಕು ಎಂದರೆ, ಆ ಮುಕ್ತಿ ಆಗಬೇಕೆಂದರೆ ಹೊಟ್ಟೆ ಮೇಲೆ ಆಹಾರ ಇಟ್ಟುಕೊಂಡ ಮಾತ್ರಕ್ಕೆ ಹೊಟ್ಟೆ ತುಂಬಲೇಬೇಕು. ಗುರುಗಳ ಹತ್ರ ಉಪದೇಶ ಕೇಳಿನಿ ಅಂದ ಮೇಲೆ ನನಗೆ ಮೋಕ್ಷ ಆಗಬೇಕು ಅಂತ ನಿಮ್ಮೊಳಗೆ ಅಪೇಕ್ಷೆ ಇತ್ತು ಅಂತಂದ್ರೆ ಅದ ಹೆಂಗದಂದ್ರೆ ಸ್ವಾನುಭಾವ ಚಿಂತನ ಮಾಡ್ಲಾರ್ದೆ, ಅದನ್ನ ಒಳಗೆ ಹಾಕೋಲಾರ್ದೆ ಸುಮ್ಮ ಹೊರಗಿಂದ ಹೊರಗೆ ಕೇಳಿನಿ ಅಂದ್ರೆ ನನಗೆ ಮೋಕ್ಷ ಆಗ್ಬೇಕನ್ನೋ ಅಪೇಕ್ಷೆ ಇದ್ರೆ ಅದು ಹೆಂಗಿರ್ತದಂದ್ರೆ ಎಲ್ಲ ಮೃಷ್ಟಾನ್ನ ಭೋಜನವನ್ನ ಬುತ್ತಿ ಕಟ್ಟಿ ಹೊಟ್ಟಿ ಮೇಲೆ ಕಟ್ಕೊಂಡಂಗಿರ್ತದೆ. ಉಂಡದ ಹೊಟ್ಟಿ ತುಂಬ್ತದ, ಉಳ್ಳಿಲ್ಲ ಅಂತಂದ್ರೆ ಹೊಟ್ಟಿ ಹೆಂಗ್ ತುಂಬ್ತದ? ಹಂಗ ಸ್ವಾನುಭಾವ ಚಿಂತನೆ ಮಾಡಿದ್ರೆ ಮೋಕ್ಷ ಆಗ್ತದೆ. ಸ್ವಾನುಭಾವ ಚಿಂತನೆ ಇಲ್ಲ ಅಂದ್ರೆ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಎಲ್ಲರೂ 10,000 ಮಂದಿ ಕುಂತು ಪ್ರವಚನ ಕೇಳಿದ್ರು. ಇಷ್ಟು ಮಂದಿ ಬರ್ತಾರ, ಅಷ್ಟು ಮಂದಿ ಬರ್ತಾರ, ಅಲ್ಲಿ ಬರ್ತಾರ, ಇಲ್ಲಿ ಬರ್ತಾರ, ಎಲ್ಲಿ ಹೋದ್ರ? ಎಲ್ಲರೂ ಕೇಳಿದ್ರು. ಎಕಡೆ ಹೋದ್ರ? ಯಾಕಂದ್ರ ಅವರೆಲ್ಲರೂ ಸ್ವಾನುಭಾವ ಚಿಂತನೆ ಮಾಡ್ಲಿಲ್ಲ. ಸುಮ್ನೆ ಗುರುವಿನ ಉಪದೇಶ ಕೇಳಿದ್ರೆ ಹೊರತು ಸ್ವಾನುಭಾವ ಚಿಂತನೆ ಮಾಡ್ಲಾರ್ದಕ್ಕ ಅವ್ರು ಕೇಳಿದ್ದನು ಎಲ್ಲ ಮರ್ತು ಹೋಗ್ಬಿಡ್ತದ. ಒಳಗೆ ಚಿಂತನೆ ಮಾಡಿದ್ರೆ ಅದು ಗಟ್ಟಿ ಆಗ್ತದೆ. ಚಿಂತನೆನೇ ಮಾಡ್ಲಿಲ್ಲ ಅಂತಂದ್ರೆ ಕೇಳಿದ್ದು ಮರ್ತು ಹೋಗ್ಬಿಡ್ತದೆ. ಅದ್ ಹೆಂಗಂತಂದ್ರ 10,000 ಮಂದಿ ಕುಂತು ಪ್ರವಚನ ಕೇಳಾಗ ಭಾರಿ ಮಜಾ ಅನ್ನಿಸ್ತಿರ್ತದ. ಹೆಂಗ ಅನ್ನಿಸ್ತದ ಅಂತಂದ್ರ ಹುಣಸೆ ಗಿಡದೊಳಗಿಂದ ಹೂವ ಬಿಟ್ಟಾಗ ಎಷ್ಟು ಹೂವ ಬಿಟ್ಟದಲ್ಲಪ್ಪ, ಗಿಡನೇ ಕಾಣ್ಲಾರ್ದಷ್ಟು ಹೂವ ಬಿಟ್ಟದಲ್ಲ ಅನ್ನಿಸ್ತಿರ್ತದ. ಭಾರಿ ಮಜಾ ಅನ್ನಿಸ್ತಿರ್ತದ ಜನರ ಸಂಖ್ಯೆ ಜಾಸ್ತಿ ಇದ್ದಾಗ. ಮಂದಿ ಬಾಳ್ ಬಂದ್ರ ಬಾಳ ಚಲೋ. ನಿಮ್ ಸತ್ಸಂಗ ಬರ್ರಿ ಅಂತಂದ್ರ ಎಷ್ಟ್ ಮಂದಿ ಬರ್ತಾರ? ನಿಮ್ ಲಿಂಕ್ನಾಗ ಅಂತ ಕೇಳ್ತಿರ್ತಾರ. 25 ಬರ್ತಾರ, 15 ಬರ್ತಾರ. ಏನಾರ ಹೇಳಿದ್ರ ಅಷ್ಟ್ರ ಮಟ್ಟಿಗೆ ನಮ್ದು ಏನಂತ ತಿಳ್ಕೊಂಡ್ಬಿಡ್ತಾರ ಅವ್ರು. ಅಂಥದ್ದು 1000 ಗಟ್ಲೆ ಮಂದಿ ಬಂದು ಕೂತು ಕೇಳ್ತಾರ ಅಂತಂದ್ರ ಅಲ್ಲಿ ಏನೋ ಭಾರಿ ದೊಡ್ಡ ಕೆಲಸ, ಭಾರಿ ದೊಡ್ಡ ಸಾಧನೆ ಮಾಡ್ಲಕತ್ತಾರ ಅನ್ನಂಗ್ ಕಾಣಿಸ್ತಿರ್ತದ. ಏನ್ ಮಣ್ಣು ಮಾಡ್ತಿರೋದಲ್ಲಿ ಯಾರು ಮಾಡ್ತಿರಲ್ಲ. ಅವ್ರು ಯಾರು ಒಳಗೆ ಸ್ವಾನುಭವ ಚಿಂತನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಅಷ್ಟೇ ಅದು ಉಪಯೋಗ ಆಗ್ತಿರ್ತದ. ಉಳಿದವರೆಲ್ಲ ಸುಮ್ಮ ಕೂತು ಕೇಳ್ತಿರ್ತಾರ. ಹುಣಸಿ ಗಿಡದನ್ ಹೂವಗಳಿದ್ದಂಗ ಅಷ್ಟೇ. ಅಲ್ಲಿ ಏನಾಗ್ತಿರ್ತದ, ಅದೆಲ್ಲ ಹೂವ ನೋಡಿದ್ಮೇಲೆ ಆ ಗಿಡದ ಮಾಲಕ್ಕೆ ಭಾರಿ ಖುಷಿ ಆಯ್ತಂತ. ಇಷ್ಟೊಂದು ಗಿಡಗ ಹಣ್ಣು ಬಿಡ್ತು, ಹುಣಸಿ ಹಣ್ಣು ಬಿಡ್ತಂತಂದ್ರ ಇದನ್ನೆಲ್ಲ ಮಾರಿ ಬಿಟ್ನಿ ಅಂದ್ರೆ ನಾನು ಸಾಲ ಎಲ್ಲ ಮುಟ್ಟಿ ಮುಕ್ತ ಆಗ್ಬಿಡ್ತೀನಿ ಅಂತ ಭಾರಿ ಖುಷಿ ಇರ್ತದ ಅವನಿಗೆ. ಭಾರಿ ಖುಷಿ ಆದವನಿಗೆ ಒಮ್ಮಿದೊಮ್ಮಿಗೆ ಏನಾಯ್ತು, ಒಂದಿನ ರಾತ್ರಿ ಗಾಳಿ ಬೀಸಿ ಬಿಡ್ತು. ಎಲ್ಲ ಗಿಡದನ್ ಹೂವಗಳು ಏನಾಗ್ಬಿಟ್ಟು ರಸ್ತದಾಗ ಬಿದ್ದುಬಿಟ್ಟು ಎಲ್ಲ ರೋಡ್ ಮೇಲೆ ಚೆಲ್ಬಿಟ್ಟು ಭಯಂಕರ ದುಃಖ ಆಯ್ತಂತ ಅವನಿಗೆ. ರೈತ ಏನಪ್ಪ ಎಷ್ಟು ಹೂವ ಬಿಟ್ಟಿತ್ತು, ಎಲ್ಲ ಹೂವ ದಾರ್ಯಾಗ ಬಿದ್ದ್ಬಿಟ್ಟವ, ಹಿಂಗಾದ್ರ ನನ್ನ ಸಾಲ ಯಾವಾಗ ಮುಟ್ಟಬೇಕು ಅಂತೇಳಿ ಗಿಡದ ಕಡೆ ನೋಡಿದ್ನಂತ. ಗಿಡದಾಗ ಅಲ್ಲೊಂದು ಇಲ್ಲೊಂದು ಹೂವ ಇನ್ನ ಹಿಡ್ಕೊಂಡಿದ್ದು ಅಂತ. ಏನ್ ಈಸೆ ಹೂವಗಳು ಕಾಯಿ ಆದ್ರೆ ಏಸ್ ಕಾಯಿ ಆದವು, ಎಲ್ಲ ಓಸು ಉದುರಿ ಬಿಟ್ಟವ, ಅಲ್ಲೊಂದು ಇಲ್ಲೊಂದು ಹಿಡ್ಕೊಂಡವ ಅಂತ ಅವ ಅನ್ಕೋತ ಆ ಗಿಡದ ಮೇಲೆ ನಿರಾಶೆ ತಾಳಿದ್ನಂತ. ಮುಂದೇನಾಯ್ತು, ಅಲ್ಲೊಂದು ಇಲ್ಲೊಂದು ಹಿಡ್ಕೊಂಡು ಹೂವಗಳೇ ಕಾಯಿ ಆದಾಗ ಗಿಡ ಕಾಣ್ಲಾರ್ದಷ್ಟು ಕಾಯಿಗಳಾಗ್ಬಿಟ್ಟು ಹೊತ್ತ ಗಿಡದಾಗ ಲಾರಿಗಟ್ಲೆ ಕಾಯಿ ಬಂದ್ಬಿಟ್ಟು ಹೊತ್ತ ಅದ್ರೊಳಗ. ಎಲ್ಲಿ ಅಲ್ಲೊಂದು ಇಲ್ಲೊಂದು ಹಿಡಿದಂತ ಹೂವಗಳೇ
ಅವಾಗ ಅವ ಏನಂತ, ಇಲ್ಲೊಂದು ಹಿಡಿದಂತ ಹೂವುಗಳೇ ಕಾಯಿ ಆದ್ರೆ ಗಿಡ ಕಾಣ್ಲಾರ್ದಷ್ಟು ತುಂಬ್ಯಾವ. ಅಕಸ್ಮಾತ್ ಮೊದಲೇನು ಹೂವ ಬಿಟ್ಟಿತ್ತಲ್ಲ ಅಷ್ಟು ಹೂವುಗಳ ಕಾಯಿ ಆದ್ರೆ ಗಿಡನೇ ಮುರಿದು ಬೀಳ್ತಿತ್ತ ಏನೋ. ಅದಕ್ಕೆ ಗಿಡ ಮುರಿದು ಬೀಳಬಾರ್ದು ಅನ್ನೋದಕ್ಕೆ ದೇವ್ರ ಏನ್ ಮಾಡ್ಯಾನಪ್ಪ ಅಂದ್ರೆ ಅವುಗಳನ್ನ ಎಲ್ಲ ಉದುರಿಸಿ ತಿಪ್ಪಿಗೆ ಚೆಲ್ಲಿ ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳೋಣ ಅಂತ ಹಿಂಗ ಅರ್ಥ ಮಾಡ್ಕೊಂಡ್ರಂತ. ಹಂಗ ಇಲ್ಲೇನದಂತಂದ್ರ ಸೆಲೆಕ್ಟೆಡ್ ಸೀಡ್ಸ್ ಆಫ್ ಗಾಡ್, ಪರಮಾತ್ಮನಿಗಾಗಿ ಪರಮಾತ್ಮ ಸ್ವರೂಪ ಸಾಧನೆಗಾಗಿ ಆಯ್ಕೆಯಾದಂತ ಬೀಜಗಳು ಏನದವ ಅವರಿಗೆ ಮಾತ್ರ ಸ್ವಾನುಭಾವ ಚಿಂತನೆ ಹತ್ತಲಕ್ ಸಾಧ್ಯ ಅದ. ಯಾರು ಬೇಕವ್ರಿಗೆ ಸ್ವಾನುಭಾವ ಚಿಂತನೆ ಹತ್ತಕ್ಕ ಎಲ್ಲರಿಗೆ ಹತ್ತಿತ್ತಂದ್ರೆ ಇವತ್ತಿಗೆ ಎಲ್ಲರೂ ಮೋಕ್ಷ ಆಗಿ ಹೋಗ್ಬಿಡ್ತಿದ್ರು. ಅದಕ್ಕೆ ಇಲ್ಲೇನಾಯ್ತು, ನಂದು ಊಟ ಹೊಟ್ಟಿಗೆ ಕಟ್ಕೊಂಡು ಹೊಟ್ಟಿ ತುಂಬಬೇಕು ಅನ್ನೋಂಥ ಅಪೇಕ್ಷೆ, ನಾ ಗುರುಗಳ ಹತ್ರ ಉಪದೇಶ ಕೇಳಿನಿ ಅಂದಮೇಲೆ ಮೋಕ್ಷ ಆಗ್ಲೇಬೇಕು ಅನ್ನೋ ಅಪೇಕ್ಷೆ ಹೆಂಗದ ಅಂದ್ರ ಹೊಟ್ಟಿ ಮೇಲೆ ಕಟ್ಕೊಂಡಂತ ಬುತ್ತಿಲಿಂತ ಹೊಟ್ಟಿ ತುಂಬಬೇಕು ಅಂತ. ಸ್ವಾನುಭಾವ ಚಿಂತನೆ ಮಾಡಿದ್ರೆ ಮಾತ್ರ ಮೋಕ್ಷ ಆಗ್ತದ. ಆ ಬುತ್ತಿ ಬಿಚ್ಚಿ ಉಂಡ್ರೆ ಮಾತ್ರ ಹೊಟ್ಟಿ ತುಂಬುತ್ತದೆ. ಇದು ಹೇಗೆಯೋ ಹಾಗೆಯೇ ಈ ಬೋಧವನ್ನು ನಿನ್ನ ತಲೆ ಒಳಗೆ, ಅಂದರೆ ತೀರ ಒಳಗೆ ಹಾಕೋಬೇಕು. ಬರೇ ತಲೆ ಒಳಗೆ ಹಾಕೊಳ್ಳೋದಲ್ಲ, ತೀರ ಒಳಗ ಬಹಳ ಒಳಗೆ ಹೋಗ್ಬೇಕು, ಬಹಳ ಡೀಪ್ ಹಾಕೋಬೇಕು. ಎಷ್ಟು ಡೀಪ್ ಹಾಕೋಬೇಕು? ಹತ್ತಬೇಕದು, ಹುಚ್ಚಿಡ್ದಂಗೆ ಹಿಡಿಬೇಕು. ಅದನ್ನ ನಾವು ಸಾಧನೆ ಮಾಡಲೇಬೇಕು ಅಂತೇಳಿ ಏನೆಲ್ಲ ತ್ಯಾಗ ಮಾಡ್ಲಿಕ್ಕೆ ತಯಾರಾಗಬೇಕು. ನಮಗೆ ಮೋಕ್ಷ, ಅದರ ಸಾಧನೆ ಮಾಡಬೇಕು. ಗುರುವಿಗೆ ಏನಾಗಬೇಕು? ಶರಣಾಗತರಾಗಬೇಕು, ಗುರುವಿನ ಉಪದೇಶ ಕೇಳಬೇಕು. ನಾನು ಈ ಜನ್ಮದ ಮೋಕ್ಷ ಪಡ್ಕೊಳ್ಳೇಬೇಕು, ಈ ರೀತಿ ಹತ್ತಬೇಕವು. ಸುಮ್ಮನೆ ಆಟಾಚಾರಕ್ಕೊಂದು ಸತ್ಸಂಗ ಮಾಡಿಕೆ ಕೇಳ್ತೇವೆ ಅಂದ್ರೆ ಆಗಂಗೆ. ರಾಮಕೃಷ್ಣ ಪರಮಹಂಸರು ಪ್ರತಿನಿತ್ಯ ಅಳಿಸ್ತಿದ್ರಂತ. 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು, ಅಮ್ಮ ನಿನ್ನ ದರ್ಶನ ಆಗ್ಲಿಲ್ಲ ಅಂತೇಳಿ ಗೋಳಾಡ್ತಿದ್ರಂತ. ಅದಕ್ಕೆ ವ್ಯಾಕುಲತೆ ಅಂತಾರ. ಹಂಗ ವ್ಯಾಕುಲತೆ ಹತ್ಬೇಕು ನಮಗೆ. ವ್ಯಾಕುಲತೆ ಹತ್ತಲಿಲ್ಲ ಅಂತಂದ್ರ ಏನು ಮಾಡಕ್ಕಾಗಂಗಿಲ್ಲ. ವಾಚಸ್ಪತಿ ಮಿಶ್ರಾ ಅಂತ ಬರ್ತಾರ. ವಾಚಸ್ಪತಿ ಮಿಶ್ರಾ, ವಿದ್ಯಾ ವಾಚಸ್ಪತಿ ಮಿಶ್ರಾ ಅಂತೇಳಿ ಅವರು ಮಹಾನ್ ಪಂಡಿತರು. ಆ ಮಿಶ್ರಾ ಅವ್ರದು ಶಂಕರಾಚಾರ್ಯರು, ವೇದವ್ಯಾಸರು, ಈ ವೇದಗಳು ಇವೆಲ್ಲದರ ಬಗ್ಗೆ ಸರಿಯಾದ ಜ್ಞಾನ ಇತ್ತಂದ್ರ ಅವರೆಲ್ಲರದು ನಿಮಗೆ ಗೊತ್ತಾಗ್ತದೆ. ವೇದಗಳು, ಋಷಿ ಮುನಿಗಳು, ಆದಿಕಾಲದ ಮಹಾತ್ಮರು ಎಲ್ಲ ಚಿಂತನೆ ಮಾಡಿ ಲೋಕದ ಜೀವಿಗಳ ಕಲ್ಯಾಣಕ್ಕಾಗಿ ಮಂತ್ರಗಳನ್ನು ರಚಿಸಿದರು. ಆ ಮಂತ್ರಗಳು ಎಲ್ಲರಿಗೂ ಓದಿ ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ ಅಂತೇಳಿ ಏನ್ ಮಾಡಿದ್ರು, ಆ ಎಲ್ಲ ವೇದಗಳ ಸಾರವನ್ನ ಸೂತ್ರ ರೂಪದಲ್ಲಿ ವೇದವ್ಯಾಸರು ಬರೆದರು. ಭಗವಾನ್ ವೇದವ್ಯಾಸರು. ಆ ವೇದವ್ಯಾಸರು ಕೃಷ್ಣ ಹುಟ್ಟೋದಕ್ಕಿಂತ ಮೊದಲೇ ಹುಟ್ಟಿ ಕೃಷ್ಣನ ಕಥೆಯನ್ನ, ಭಗವದ್ಗೀತೆಯನ್ನ ಮೊದಲೇ ಬರೆದಿಟ್ಟಾರ. ಆಮೇಲೆ ಇವರು ಕೃಷ್ಣ ಹುಟ್ಟಿ ಅದಕ್ಕೆ ತಕ್ಕಂತೆ ಲೀಲೆ ಮಾಡ್ಯಾರ ಅಂತ ವೇದವ್ಯಾಸರು. ಆ ವೇದವ್ಯಾಸರು ಏನ್ ಮಾಡಿದ್ರು, ಎಲ್ಲಾ ಗ್ರಂಥಗಳನ್ನ ತಗೊಂಡು ಅದನ್ನ ವೇದಗಳ ಎಷ್ಟು ಶ್ಲೋಕ ಅದಾವ ಎಲ್ಲಾ ಶ್ಲೋಕಗಳನ್ನ ಸೂತ್ರ ರೂಪದಲ್ಲಿ, ಅಂದ್ರೆ ಸಣ್ಣ ಮಂತ್ರದ ರೂಪದಲ್ಲಿ ಕೊಟ್ರು. ಮತ್ತೆ ಆ ಬ್ರಹ್ಮಸೂತ್ರ ಅಂತಾರ. ವೇದವ್ಯಾಸರು ಬರೆದದ್ದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಕ್ಕ ಭಾಷ್ಯ ಬರೆದವ್ರು ಯಾರು? ಸೂತ್ರಕಾರರು, ಭಾಷ್ಯಕಾರರು, ವಾರ್ತಿಕಕಾರರು, ಹಿಂಗೆಲ್ಲ ಬರ್ತಾರ. ಸೂತ್ರಕಾರ ಅಂದ್ರ ವೇದವ್ಯಾಸರು, ಭಾಷ್ಯಕಾರರಂತಂದ್ರ ಶಂಕರಾಚಾರ್ಯರು. ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರು. ಭಾಷ್ಯ ಬರೆದ್ಮೇಲೆ ಆ ಶಂಕರಾಚಾರ್ಯರ ಬರೆದ ಭಾಷೆಗೆ ಟೀಕೆ ಬರೆದು, ಯಾವ ರೀತಿ ವಿಚಾರ ಸಾಗರ, ನಿಶ್ಚಲದಾಸರ ವಿಚಾರ ಸಾಗರಕ್ಕೆ ಟೀಕೆ ಟಿಪ್ಪಣಿ ಬರೆದು ಪಂಡಿತ ಪೀತಾಂಬರಜಿ ಅವರು ಲೋಕದ ಜನರಿಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳಂಗ್ ಮಾಡಿದ್ರು.
ಅದೇ ರೀತಿ ಇವ್ರು ಸಹಿತ ಟೀಕೆ ಬರೆದ್ರು. ಯಾರು? ವಾಚಸ್ಪತಿ ಮಿಶ್ರಾ ಅವರು. ಇವರು ಟೀಕಾಕಾರರು. ಅವ್ರಿಗೆ ಅದು ಬರಿಬೇಕಂತ ತಲೆಗೆ ಹೊಕ್ಕ ಬಿಡ್ತು. ಹೊಕ್ಕ ಮೇಲೆ ಬರಿದಕ್ಕೆ ಹತ್ತಿಬಿಟ್ರು. ಬರೆಯ ಸಮಯದಲ್ಲಿ ಅವ್ರ ಗುರುಗಳು ಏನ್ ಹೇಳಿದ್ರು, ಲೌಕಿಕವಾದಂತ ಏನಾದ್ರೂ ಕೆಲಸಗಳು ಬಂದು ಅಂತಂದ್ರ ಹ್ಞೂ ಅನ್ನೋದು ಕಲಿತು ಹ್ಞೂ ಅನ್ರಿ, ಅವೆಲ್ಲ ತಮ್ಮ ತಾವೇ ಬಗೆಹರಿತಾವ. ಹ್ಞೂ ಅಂದು ಮುಂದೆ ನಿಮ್ ಕೆಲಸ ನೀವು ಮಾಡ್ಕೋತೀವ್ರಿ. ಆ ಕೆಲಸದ ಬೆನ್ನ ಹತ್ತಿ ಹೋಗಿ ಈ ಕೆಲಸ ಡಿಸ್ಕಂಟಿನ್ಯೂ ಮಾಡಬೇಡ್ರಿ ಅಂತೇಳಿ ಗುರುಗಳು ಹೇಳಿದ ಮಾತು ತಲೆಯಾಗಿ ಇಟ್ಕೊಂಡು ಇವ್ರೇನ್ ಮಾಡ್ಬಿಟ್ರು, 20 ವರ್ಷ 22 ವರ್ಷ ಇದ್ದಾಗ ಮದುವೆ ಆತೇನಪ್ಪ ಅಂತ ಕೇಳಿದ್ರು ಮನೆಯವರು. ಅವಾಗ ಹ್ಞೂ ಅಂದ. ಲಕ್ಷ್ಯ ಎಲ್ಲಿತ್ತು? ಟೀಕೆ ಬರೆದ್ರಾಗಿತ್ತು. ಯಾವ್ದ್ರ ಟೀಕೆ? ಬ್ರಹ್ಮಸೂತ್ರದ ಭಾಷ್ಯ ಏನು ಬರೆದಾರಲ್ಲ ಶಂಕರಾಚಾರ್ಯರು, ಆ ಭಾಷ್ಯಗೆ ಇವರು ಟೀಕೆ ಬರೆಯೋದ್ರಾಗ ಮುಳುಗಿ ಬಿಟ್ಟಿದ್ರು ಇವರು. ಅಲ್ಲಿ ಏನಾಯ್ತು, ಹೊರಣ ತೋರ್ಸ್ಲಕ್ ಕರ್ಕೊಂಡಾದ್ರು. ವಾದ ಮದುವೆ ಆತೇನು ಅಂತ ಕೇಳಿದ್ರು. ಹ್ಞೂ ಅಂದ. ಮದುವೆನೇ ಆಯ್ತು. ಒಂದು ಮನಿ ಮಾಡಿದ್ರು. ಗಂಡ ಹೆಂಡತಿಗೆ ಒಂದು ಮನಿ ಮಾಡಿ ಕೊಟ್ರು. ಎಲ್ಲ ಮನಿಗೆ ಏನ್ ಸಾಮಾನು ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ರು. ಎಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ಆ ಮನೆಗೆ ಅವರಿಬ್ರು ವಾಸ ಮಾಡ್ತಾ ಇದ್ದಾರೆ. ಮಾಡ್ತಾ ಎಷ್ಟು ವರ್ಷ ಆಗ್ಯದ ಅಂದ್ರೆ 60 ವರ್ಷ ಆಗ್ಯದ. 60 ವರ್ಷ. ತಲೆ ಎಲ್ಲ ಬೆಳಗಾಗ್ಬಿಟ್ಟದ. ಅವನ ಹೆಂಡತಿಗೆ, ವಾಚಸ್ಪತಿ ಮಿಶ್ರನ ಹೆಂಡತಿಗೆ ಗಂಡನ ನೋಡಿ ಒಂದ್ ಸ್ವಲ್ಪ ಕನಿಕರ ಬಂದ್ಬಿಡ್ತು. ಹಗಲು ರಾತ್ರಿ ನಿದ್ದಿಗಟ್ಟು ವಿಚಾರ ಮಾಡ್ತಾನ, ಬರಿತಾನ, ಕಾಟ ಹಾಕ್ತಾನ, ಮತ್ತೆ ತಿದ್ದುತ್ತಾನ, ಮತ್ತೆ ಬರಿತಾನ, ಮತ್ತೆ ಕಾಟ ಹಾಕ್ತಾನ. ಎಷ್ಟು ಕೆಲಸ ಮಾಡ್ತಾನ ಏನು. ಇಂಥ ಒಂದು ಸುಂದರವಾದ ಹೆಂಡತಿಯನ್ನ ಮಾಡಿಕೊಂಡು ಒಂದು ದಿನ ಆಕಿನ ಮಾರಿ ನೋಡ್ಲಿಲ್ಲ, ಒಂದು ದಿನ ಆಕಿಗೆ ಮಾತಾಡಿಸ್ಲಿಲ್ಲ, ಏನು ಸುಖನೇ ಅನುಭವಿಸ್ಲಿಲ್ಲ, ಈ ಲೌಕಿಕ ಭೋಗನೇ ಅನುಭವಿಸ್ಲಾರ್ದೆ ಹಿಂಗೇ ಕುಂತನಲ್ಲ ಅಂತೇಳಿ ಪಾಪ ಅಂತೇಳಿ ಕಣ್ಣ ನೀರು ಬಂದು ದಳ ಬಿದ್ದು ಬಿಡ್ತಾವ. ಅವು ದಳ ನೀರು ಬೀಳೋದು ಎಲ್ಲಿ ಬಿದ್ದುವಪ್ಪ ಅಂತಂದ್ರ ಅವ ಬರ್ಕೋತ್ ಕೂತಿದ್ನಲ್ಲ ಬರೇ ಜಾಗದಾಗ ಬಿದ್ದು ಬಿಡ್ತಾವ. ಕಾಗದ ಮೇಲೆ, ಕಾಗದಲ್ಲ ಅದು ಎಲಿ ಇರ್ತದವು, ತಾಡೋಲೆ ಎಲಿ ಮೇಲೆ ಬೀಳ್ತಾವ. ಎಲಿ ಮೇಲೆ ಬಿದ್ದು ಕೂಡ್ಲೇನೆ ಅವಾಗ ಅವ ಕಣ್ಣೆತ್ತಿ ಎಲ್ಲಿ ನೀರು ಬೀಳಕತ್ತವತ್ ಮ್ಯಾಲ ನೋಡ್ತಾನ. ಮ್ಯಾಲ ಒಬ್ಬ ಹೆಣ್ಮಗಳು ಕಣ್ಣೀರು ಸುರಿಸ್ಕೊತ್ ನಿಂತಾಳ. ಅವಾಗ ಅಕ್ಕಿ ಕೇಳ್ತಾನ, ನೀ ಯಾರು ಅಂತ. 60 ವಯಸ್ಸಿಗೆ. ಅಂದ್ರೆ ಇದು ಯಾಕೆ ಹೇಳಕತ್ತೀನಿ ಅಂದ್ರ, ಮನಸ್ಸಿಗೆ ಹಚ್ಕೋಬೇಕಂದ್ರೆ ಎಷ್ಟು ಆಳವಾಗಿ ಹಚ್ಕೋಬೇಕಂದ್ರ ಇಷ್ಟು ಆಳವಾಗಿ ಹಚ್ಕೋಬೇಕಂತ ಸಾರ್ಥಕತೆ ಬೇಕು ಅಂದ್ರೆ ಹಂಗ ಹಚ್ಕೊಂಡ್ರೆ ಸಾರ್ಥಕ ಆಗ್ತದೆ. ಅವಾಗ ನೀ ಯಾರು ಅಂತ ಕೇಳಿದಾಗ, ನಾನು ನಿಮ್ಮ ಹೆಂಡತಿ ಅದೀನಿ. ಮತ್ತೆ ಎಲ್ಲಿದ್ದಿ ಇಲ್ಲಿ ತನಕ? ನಾ ಇಲ್ಲೇ ನಿಮ್ಮನೆಗೆ ಇದ್ದ. ಏನ್ ಮಾಡ್ತಿದ್ದೆ? ನಿಮಗೆ ಸ್ನಾನ ಪೂಜೆ ಮಾಡುತ್ತಿದ್ದ, ನೀವು ಕೂಡ ಪೀಠ ಆಸನಗಳಾಗ್ತಿದ್ದೆ, ನಿಮ್ಗೆಲ್ಲ ಸೇವೆ ಮಾಡ್ತಿದ್ದೆ ನಾನು. ಅವಾಗ ಇಷ್ಟೆಲ್ಲ ಮಾಡಿದ್ದು ನನಗೇನು ಗೊತ್ತೇ ಆಗಿಲ್ಲಲ್ಲ ಅನ್ನಾಗ ನೀವು ಈ ಒಂದು ಬರವಣಿಗೆಯಲ್ಲಿ ಪೂರ್ತಿ ತಲ್ಲೀನ ಆಗಿದ್ದಕ್ಕೆ ನಿಮಗೇನು ಗೊತ್ತಾಗಿಲ್ಲ, ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ನಾನು ನನ್ನ ಪಾಡಿಗೆ ನಾನು ಸೇವೆ ಮಾಡ್ಕೋತ ನಿಮ್ ಜೊತೆಗೆ ನೋಡ್ಕೊಂಡು ಸಂತೋಷ ಇದ್ದೆ ನಾನು. ಆಯ್ತು ಅಂತೇಳಿ ನಿನ್ನ ಹೆಸರೇನು ಅಂತ 60ನೇ ವಯಸ್ಸಿಗೆ ಕೇಳ್ತಾನೆ ಹೆಣ್ಸಿಗೆ, ನಿನ್ನ ಹೆಸರೇನು? ನನ್ನ ಹೆಸರು ಭಾಮತಿ ಅಂತ. ಭಾಮತಿ ಅಂದ್ರ ಆಯ್ತು, ಈ ಗ್ರಂಥದ ಹೆಸರು ನಾ ಭಾಮತಿ ಅಂತ ಇಡ್ತೀನಿ ಅಂತೇಳಿ ಗ್ರಂಥದ ಹೆಸರೇ ಭಾಮತಿ ಅಂತ ಇಟ್ಟ. ಭಾಮತಿ ಗ್ರಂಥ ಸಿಗ್ತದ, ತಗೋರಿ, ಓದ್ರಿ. ಟೀಕಾ ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯರು ಬರೆದ ಟೀಕೆಗೆ ಸಂಬಂಧಪಟ್ಟಂತ ಬ್ರಹ್ಮಸೂತ್ರನೇ. ಮತ್ತೆ ಟೀಕೆ ಅಂದ್ರೇನು, ವಾರ್ತೆ ಅಂದ್ರೇನು, ಟಿಪ್ಪಣಿ ಅಂದ್ರೇನು, ಈ ಭಾಷ್ಯ ಅಂದ್ರೇನು, ಎಲ್ಲ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟದ್ದೇ ಇರ್ತದ. ಈ ರೀತಿ ಮನಸ್ಸಿಗೆ ಎಷ್ಟು ಹಚ್ಕೋಬೇಕಂದ್ರೆ ಇಷ್ಟು ಹಚ್ಕೋಬೇಕು. ಈ ರೀತಿ ಹಚ್ಕೊಂಡ್ರೆ ಏನಾರೇ ಕೆಲಸ ಆಗ್ತದ. ನೀವು ನೋಡಕ ನಾವಿಲ್ಲಿ ಪಾಠ ಹೇಳಾಗಷ್ಟೇ ನಿಮ್ ಸಂಗಟ ಇರ್ತೀವಿ ಅಂತ ತಿಳ್ಕೊಂಡಿರಿ. ನಿಮ್ ಸಂಗಟ ನಾವು ಇಲ್ಲೇ ಇಲ್ಲ, ನಮಗೂ ನಿಮಗೂ ಸಂಬಂಧನೇ ಇಲ್ಲ.
ನಿಮ್ಮ ಮನೆಯೊಳಗೆ ಅಡಿಗೆ ಮಾಡೋದಕ್ಕ ನಮ್ಗ ಏನ್ ಸಂಬಂಧ? ನಿಮ್ಮೊಳಗೆ ಅಡಿಗೆ ಮಾಡೋದು ನೀವು ಉಣ್ಣೋದ್ರ ಸಲುವಾಗಿ ನೀವು ಮಾಡ್ಕೊತಿರ್ತೀರಿ. ಯಾರೇ ನೀವು ಊಟ ಮಾಡಾಗ ಹೊರಗಿನವ್ರು ಯಾರೇ ಬಂದ್ರು ಅಂದ್ರೆ ನೀವೊಂದು ತುತ್ತು ಉಣ್ಣಪ್ಪ ಅಂತ ಕೊಡ್ತಾರ ಅಷ್ಟೇ ಹೊರತು ಆ ಹೊರಗಿನವ್ರು ಬರೋದ್ರ ಸಲುವಾಗಿಯೇ ಅಂತೇಳಿ ಏನು ಅಡಿಗೆ ಮಾಡೋದಿರಂಗಿಲ್ಲ. ಹಂಗ ಇಲ್ಲಿ ಕೂಡ ಏನದ, ನಮ್ಮ ಬ್ರಹ್ಮಜ್ಞಾನದ ಸಾಧನೆ ಒಳಗೆ ನಾವು ನಿರತರಾಗಿರ್ತೀವಿ. ನಿರತರಾದಾಗ ನೀವು ಅವಾಗವಾಗ ನಮ್ಮ ಜೊತೆಗೆ ಮೀಟ್ನಾಗ ಸೇರಿದ್ದಕ್ಕ ನೀವು ಒಂದಿಟ್ಟು ಕೇಳ್ರಪ್ಪ ಅಂತೀವಿ ಹೊರತು ನಿಮ್ಮ ಸಲುವಾಗಿ ಅಂತ ನಾವೇನು ಇಲ್ಲಿ ತಯಾರಿ ಮಾಡಂಗಿಲ್ಲ. ನಮ್ಮ ಸಲುವಾಗಿ ನಾವು ತಯಾರಿ ಮಾಡ್ಕೊತಿರ್ತೀವಿ. ಅದ್ರಾಗ ನಿಮ್ಗೆ ಸಮಯ ತಗೊಂಡು ನಿಮ್ಗೊಂದು ಸ್ವಲ್ಪ ಕರ್ಕೊತಿರ್ತೀವಿ ಅಷ್ಟೇ. ಅದು ಕಡ್ಡಿ ಕೊರದಂಗ ಅಷ್ಟೇ. ಆ ಕಡ್ಡಿ ಕೊರದ ಕಡ್ಡಿ ತಗೊಂಡು ನೀವು ದೀಪ ಹಚ್ಕೊಂಡು ನಿಮ್ಮ ಬದುಕಿಗೆ ಬೆಳಕು ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದ. ಅದಕ್ಕೆ ಒಳಗೆ ಅಂದರೆ ತೀರ ಒಳಗೆ ಹಚ್ಕೋಬೇಕು. ಗುರು ಹೇಳಿದ ಉಪದೇಶ ಬಹಳ ಹಚ್ಕೋಬೇಕು ಮನಸ್ಸಿಗೆ. ಅವ್ರ ಬಾಯಿಲಿಂತ ಏನು ನುಡಿ ಬರ್ತದ ಅದನ್ನ ಶಿರಸಾ ವಹಿಸಿ ಮಾಡಬೇಕು ಅನ್ನಂತ ಸಂಕಲ್ಪ ಇಟ್ಕೊಂಡು ಕುಂತು ಮಾಡಬೇಕು. ಅವ್ರ ನಾಲಿಗೆಲಿಂತ ಏನು ಬರ್ತದ ಅದನ್ನ ನಾನು ಶಿರಸಾ ವಹಿಸಿ ಮಾಡಬೇಕು ಅನ್ನೋಂಥ ಸಂಕಲ್ಪ ಇರಬೇಕು. ಅಷ್ಟು ಡೀಪ್ ಆಗಿ ಹಚ್ಕೋಬೇಕು ಗುರು ಹೇಳಿದ ವಿಷಯ. ಅದನ್ನ ಹೊರಗೆ ಇಟ್ಟರೆ ನಿನಗೆ ಅನ್ವಯಿಸಿಕೊಳ್ಳದೆ ಹೋದರೆ ಹೊಟ್ಟೆಯ ಮೇಲೆ ರೊಟ್ಟಿ ಕಟ್ಟಿಕೊಂಡ ಹಾಗೆಯೇ ಎಂದು ತಿಳಿದುಕೊಂಡೇ ಬಿಡು. ಮೊದಲ ತನಗನ್ವಯಿಸಿಕೊಳ್ಳೋದು ಕಲಿಬೇಕು. ತನಗೆ ಅದು ಅನ್ವಯಿಸಿಕೊಳ್ಳಿಲ್ಲ ಅಂತಂದ್ರ ಉಪಯೋಗ ಇಲ್ಲ. ಅದು ಹೆಂಗಾಗ್ತದ? ತನಗನ್ವಯಿಸಿಕೊಳ್ಳೋದು ಎಷ್ಟು ಕಷ್ಟ ಆದ ಅನ್ನೋದಕ್ಕ ಒಂದು ದೃಷ್ಟಾಂತ ಏನಪ್ಪಾ ಅಂದ್ರೆ, ಹೆಂಡತಿ ಗಂಡಗ ಜಗ್ಗಿ ಪೀಡಿಸ್ತಿರ್ತಾಳ. ಏನಂತಂದ್ರ ಅತ್ತಿನ ಒಯ್ದು ಅನಾಥಾಶ್ರಮದಾಗ ಬಿಟ್ಟು ಬರಾಮು, ಬಿಟ್ಟು ಬರಾಮು. ಗಂಡ ಇದ್ರ ಇದೇನು ಸುಮ್ ಆರಾಮ್ ತಂತ ಉಂಡಿರ್ತಾಳ. ಈಕಿಗೇನ್ ಆಕಿ ಅಂದಿಲ್ಲ ಆಡಿಲ್ಲ ಕಾಟ ಇಲ್ಲ ಏನೂ ಇಲ್ಲ. ಆದ್ರೂ ಈಕಿ ಯಾಕೆ ಗಂಟು ಬಿದ್ದಾಳ? ಅನಾಥಾಶ್ರಮಕ್ಕೆ ಒಯ್ದು ಬಿಟ್ಟು ಬರಾಮ. ಕಡಿಗೊಂದು ಪೊಸಿಷನ್ ತಂದೇ ಬಿಡ್ತಾಳ. ಮನೆಯಾಗ ಇಟ್ಕೊಳಕ್ ಆಗಲ್ಲ, ಅನಾಥಾಶ್ರಮ ಬಿಟ್ಟೇ ಬರೋಣ ಅಂತ ಹೇಳಿ. ತನಗ್ ಬೇಕಿದ್ದವ್ರು ಏಸ್ ಮಂದಿ ಇದ್ರು ಮನ್ಯಾಗ ಕರ್ಕೊಂಡು ಓಡಾಡಿ ಅಡಿಗೆ ಮಾಡಿ ನೀಡ್ತಾರ, ಉಣಿಸ್ತಾರ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆ ಮನೆಯ ತನಗ ಗಂಡನ 25 ವರ್ಷ ಹಡದು ಬೆಳೆಸಿ ಏನು ಮಾಡಿರ್ತಾಳ ಆ ಅತ್ತಿನ ಕಣ್ಣನ ಕಸ ಮಾಡ್ದಂಗ್ ಮಾಡ್ತಾಳ. ಯಾವಾಗ ತೆಗೆದು ಒಗಿಬೇಕು ಅಂತಿರ್ತಾಳ. ಅಂತ ಒಂದು ದುಷ್ಟ ಪ್ರವೃತ್ತಿ ಇರೋಂತ ಸೊಸೆ ಆಕಿ ಅತ್ತಿನ ಒಯ್ದು ಬಿಟ್ಟು ಬರಾಮು ಅಂದೊತ್ನಾಗ ಒಂದು ದಿನ ಅನಾಥಾಶ್ರಮಕ್ಕೆ ಹೋಗ್ತಾರ. ಆದ್ಮೇಲೆ ಫೀಸ್ ಎಷ್ಟದ ಅಂತ ಕೇಳ್ತಾರ. ಅವ್ರು ಹೇಳ್ತಾರ ಒಂದು 1500 ರೂಪಾಯಿ ಆದಾರಿ, ಒಂದು 2000 ರೂಪಾಯಿ ಅದ. ಒಂದು ರೂಮ್ನಾಗ ಇಬ್ಬಿಬ್ಬರಿಗೆ ಹಾಕ್ತಿವಿ, 2 ಮಂಚ ಕೊಡ್ತೀವಿ. ಆ ಮಂಚದ ಮೇಲೆ ಒಬ್ರು, ಈ ಮಂಚದ ಮೇಲೆ ಒಬ್ರು, ಎಲ್ಲ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇರ್ತದ, ಎಲ್ಲ ಚಲೋ ಇರ್ತದ. ಆಯ್ತು ಒಂದು ಮುಂದೇನ್ ಮಾಡಿದ್ರು, ಏನೇನ್ ವ್ಯವಸ್ಥೆ ಆದ ಎಲ್ಲ ಹೇಳಿದ್ರು. ಈಕಿ ಸಸಿ ಅದಕ್ಕೆ ಏನ್ ಮಾಡಿದ್ರು, ಏನು 1,500 2,000 ರೂಪಾಯಿ ಬಹಳ ಕಡಿಮೆ ಇತ್ತು, 3,000 ಕೊಡ್ತೀವಿ, ನಮ್ಮ ಅತ್ತಿಗೆ ಇಟ್ಕೊಂಡ್ಬಿಡ್ರಿ ನೀವು ಅಂತೇಳಿ. ತಿಂಗಳಿಗೆ 3,000 ಕೊಡ್ತೀವಿ, ನಮ್ಮ ಅತ್ತಿಗೆ ಇಟ್ಕೊಂಡ್ಬಿಡ್ರಿ ನೀವು ಅಂತ ಅನಾಥಾಶ್ರಮದಾಗ ಹೇಳಿದ್ರು. ಅದಕ್ಕವರು ನಿಮ್ಮ ಅತ್ತೆಯ ಗುಣ ಸ್ವಭಾವ, ಅವಳ ಬೇಡಿಕೆ, ಅಕ್ಕಿದ ಟೇಸ್ಟು ಏನೇನಾದ ಅನ್ನೋದು ನಮಗಿಂತ ಹೆಚ್ಚ ನಿನಗೆ ಗೊತ್ತು. ಹೀಗಾಗಿ ಇಲ್ಲಿ ನಿಮ್ಮ ಅತ್ತೆಯನ್ನ ತಂದು ಬಿಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕನಿಷ್ಠ 1 ತಿಂಗಳು ಆ ಮನೆಯ ಸೊಸೆ ಈ ಆಶ್ರಮದಾಗ ಇರಬೇಕು. ಇದ್ದು ಇಲ್ಲಿ ವ್ಯವಸ್ಥೆಯನ್ನ ನೋಡ್ಕೊಂಡು ಈ ವ್ಯವಸ್ಥೆ ನಮ್ಮ ಅತ್ತೆಗೆ ಸೆಟ್ ಆತದ ಅಂತ ಅನಿಸಿದರೆ ಮಾತ್ರ ಇಲ್ಲಿ ಬಿಡಬೇಕು. ಬರೇ ಹೆಂಗದ ಅಂತೇಳಿ ಬಾಯಿಲೆ ಕೇಳಿಕೆ ಅತ್ತಿನ ಬಿಟ್ಟು ಹೋಗ್ತೀನಿ ಅಂದ್ರೆ ನಾವು ಇಟ್ಕೊಳ್ಳಂಗಿಲ್ಲ. ನೀ ಸಸಿ ಅದಕ್ಕೆ 1 ತಿಂಗಳು ಇಲ್ಲಿ ಇರ್ಬೇಕು ಕನಿಷ್ಠ. ಇದ್ದು
ನಿಮ್ಮ ಅತ್ತಿಗೆ ಈ ಎಲ್ಲ ವ್ಯವಸ್ಥೆ ಸೆಟ್ ಆಗ್ತದ ಇಲ್ಲ ನೋಡ್ಕೊಂಡು ಆಮೇಲೆ ನಿಮ್ಮ ಅತ್ತಿಗೆ ಬಿಡಬೇಕು. ಅವಾಗ ಇಲ್ಲ ನಾನು ಒಂದು ದಿನನೂ ಇರಲಿಲ್ಲ ಅಂತಾಳೆ. ಅನಾಥಾಶ್ರಮದಾಗ ನಾನು ಯಾಕ್ರಿ ಇರಬೇಕು, ನಾವು ಒಂದು ದಿನನೂ ಇರಲ್ಲ. ಅದಕ್ಕೆ ಅವ್ರ ಆಶ್ರಮದವ್ರಂತಾರ ಒಂದು ದಿನನೂ ನೀನ್ ಇರಂಗಿಲ್ಲ ಅಂತಂದ್ರೆ ನೀನ್ ಇರಬೇಡ ಬಿಡು. ನಿಮ್ಮ ತಾಯಿ ಒಬ್ಬಕಿ ಇದೇ ವಯಸ್ಸಿನ ಮುದುಕಿ ಅದಳಲ್ಲ, ಆ ಮುದುಕಿನಾದ್ರೂ ತಂದಿಲ್ಲ ಬಿಡು. ವಯಸ್ಸಾದ ಮುದುಕರಿಗೆ ಏನೇನ್ ಬೇಕು ಹೆಂಗಿರ್ಬೇಕು ಅನ್ನೋದು ಅಟ್ಲೀಸ್ಟ್ ಮಾಹಿತಿ ಯಾರೇ ನಮಗೆ ಸಿಗ್ತದ. ನಿಮ್ಮ ಮನೆಯವ್ರಿಗೆ ಏನೇನ್ ವ್ಯವಸ್ಥೆ ಆಗ್ಬೇಕಂತ ನಿಮ್ ತಾಯಿನಾದ್ರೂ ಒಂದು ತಿಂಗಳು ಇಲ್ಲಿ ತಂದು ಬಿಡು. ಅಕ್ಕಿ ಇನ್ನ ಅವಾರ್ತಾಳೆ, ಯಾಕ್ರಿ ನಮ್ ತಾಯಿನ ತಂದು ಇಲ್ಯಾಕೆ ಬಿಡಬೇಕು, ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಅಮ್ಮನ್ನ ಬಹಳ ಚಂದ ನೋಡ್ಕೊಳಕತ್ತಾರ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬಹಳ ಚಂದ ನಮ್ಮ ಅಮ್ಮನ ನೋಡ್ಕೊಳಕ್ ಕಾಲ್ದಾಗ ನಾನ್ಯಾಕೆ ಇಲ್ಲಿ ತಂದು ಬಿಡ್ಲಿ ಅಂತ. ಮತ್ತ ಒಂದನೇ ಆಪ್ಷನ್ನು ನೀನು ಇರ್ಲಕ್ ತಯಾರಿಲ್ಲ, ಎರಡನೇ ಆಪ್ಷನ್ನು ನಿಮ್ಮ ಅಮ್ಮನ ತಂದು ಬಿಡ್ಲಕ್ಕಿಲ್ಲ, ಮತ್ತ ಮೂರನೇ ಆಪ್ಷನ್ ಏನದಪ್ಪ ಅಂತಂದ್ರೆ ನಿಮ್ಮಣ್ಣ ನಿಮ್ಮತ್ತಿಗೆ ಯಾವ ರೀತಿ ನಿಮ್ಮ ಅಮ್ಮನನ್ನು ಪ್ರೀತಿ ಮಾಡ್ತಾರೋ ಅದೇ ರೀತಿ ನೀನು ನಿನ್ನ ಗಂಡ ಇಬ್ರು ಕೂಡಿ ನಿಮ್ಮ ಅತ್ತೆಯನ್ನ ಪ್ರೀತಿ ಮಾಡಬೇಕು. 3 ಆಪ್ಷನ್ ಯಾವದಂತಿ ಅದು ಮಾಡು. 1 ತಿಂಗಳ ಇಲ್ಲಿ ಇದ್ದು ಆಶ್ರಮದ ಎಲ್ಲ ಚಲನವಲನಗಳನ್ನ ನೋಡಿ ಚೆಕ್ ಮಾಡಿ ನಿಮಗೆ ಸೆಟ್ ಆಗ್ತದೆ ಇಲ್ಲ ನೋಡು. ನೀನ್ ಇರ್ಲಕ್ಕವಲ್ಲ ಅಂದ್ರ ನಿಮ್ಮ ಅಮ್ಮನಾದ್ರೂ ತಂದು ಬಿಡು. ಇಬ್ರು ಇರ್ಲಕ್ಕವಲ್ಲ ಅಂತಂದ್ರೆ ಬಾಯಿ ಮುಚ್ಚಿಕೊಂಡೋಗಿ ನಿಮ್ಮ ಅತ್ತೆಯನ್ನ ನಿಮ್ಮ ತಾಯಿಯನ್ನ ಹೆಂಗ ನಿಮ್ಮ ಅಣ್ಣ ಅತ್ತಿಗೆ ನೋಡ್ಕೊಳಕತ್ತಾರ ಅವ್ರ ಮಾರ್ಗದರ್ಶನ ಪಡ್ಕೊಂಡು ನಿಮ್ಮ ಅತ್ತೆಯನ್ನ ಚೆನ್ನಾಗಿ ನೀನ್ ನೋಡ್ಕೋ ಅಂತ ಹೇಳಿ. ಏನಾಯ್ತು, ಸ್ವಾನುಭಾವ ಚಿಂತನ ಹಚ್ಚಿದ್ರ ಅಕ್ಕಿಗೆ ಒಳಗ ಮನಸ್ಸಿಗೆ ಒಪ್ಪಿಸಿದ್ರು. ಆಯ್ತು ಹೇಳ್ರಿ, ಮತ್ತ ನಾವು ನಮ್ಮ ಅಮ್ಮ ಈ ಆಶ್ರಮದಾಗ ಇರೋದಕ್ಕಿಂತ ನಾವೇ ಈಕಿನ್ನ ನಮ್ಮನೆಗೆ ಇಟ್ಕೋತೀವಿ ಅಂತ ಹೇಳಿ ಕರ್ಕೊಂಡು ಹೋದವ. ಹಿಂಗ್ ಆಗ್ಬೇಕು. ಬರೀ ಹೊರಗೆ ಕೇಳಿ ಹೊರಗೆ ಬಿಟ್ಟರೆ ಸಾಲದು, ಅದು ತಲೆ ಒಳಗೆ ಹಾಕಿಕೊಳ್ಳಬೇಕು. ಅಂದರೆ ತೀರಾ ಒಳಗೆ ಹಾಕಿಕೊಳ್ಳಬೇಕು, ಡೀಪಾಗಿ ಹಚ್ಕೋಬೇಕು. ಅದನ್ನ ಹೊರಗೆ ಇಟ್ಟರೆ ಅದು ಅನ್ವಯಿಸಿಕೊಳ್ಳದೆ ಹೋದರೆ ಹೊಟ್ಟೆಯ ಮೇಲೆ ರೊಟ್ಟಿ ಕಟ್ಟಿಕೊಂಡ ಹಾಗೆ ಎಂದು ತಿಳಿದು ಬಿಡು. ಆದ್ದರಿಂದಲೇ ಸ್ವಯಾ ಸತ್ವಸ್ಥಯಾದಿಯ ಎಂದು ಹೇಳಿದ್ದು. ಸತ್ವಗುಣದಿಂದ ಒಳ್ಳೆ ತೀಕ್ಷ್ಣವಾಗಿ ಪ್ರಖರವಾದಂತ ಬುದ್ಧಿಯ ವೃತ್ತಿಯ ಬಲದಿಂದ ಯಾರು ಅದನ್ನು ಚಿಂತನ ಮಾಡುತ್ತಾರೋ ಅವರಿಗೆ ಅದು ತಿಳಿಯುತ್ತದೆ. ಸ್ವಂತ ಚಲೋ ಬುದ್ಧಿ ಇರಬೇಕು. ಅಲ್ಲಿ ಕಂಡೀಷನ್ ಏನೇನಾಗ್ತಾರ, ಸತ್ವಗುಣದಿಂದ ಒಳ್ಳೆ ತೀಕ್ಷ್ಣ ಪ್ರಖರ ಆದಂತ ಬುದ್ಧಿಯಿಂದ ಆ ಬ್ರಹ್ಮನನ್ನು ತಿಳಿಬೇಕು. ಅಂದ್ರೆ ಅಂತವ್ರಿಗೆ ತಿಳಿತದ. ಯಾರ್ದು ಸತ್ವಗುಣ ಹೋಗಿ ರಜೋಗುಣ ಅಂದ್ರೆ ಜೀವ ಭಾವ ಇರ್ತದೋ, ಯಾರಿಗೆ ತೀಕ್ಷ್ಣ ಬುದ್ಧಿ ಬದಲಿ ಮಂದ ಬುದ್ಧಿ ಇರ್ತದೋ, ಯಾರು ಪ್ರಖರ ಇರಂಗಿಲ್ಲೋ ಅಂತವ್ರಿಗೆ ಆ ಒಂದು ಬ್ರಹ್ಮ ಅರ್ಥ ಆಗಂಗಿಲ್ಲ. ಆದ್ದರಿಂದ ಗುರು ಶಾಸ್ತ್ರ ಇವೆರಡರಿಂದಲೇ ಆಗುವುದಿಲ್ಲ. ಗುರು ಮತ್ತು ಶಾಸ್ತ್ರ ಇವೆರಡರಿಂದಲೇ ಮೋಕ್ಷ ಆಗುವುದಿಲ್ಲ ಎಂದು ಆಗಲೇ ಹೇಳಿದ್ದು ನಿರ್ದೋಷವಾಗಿದೆ. ನೀನು ಸದಾ ದುಡಿಯಬೇಕು ನೋಡು, ನೀನು ಸದಾ ದುಡಿಯಬೇಕು ನೋಡು. ನೀನು ಊಟ ಮಾಡಿದರೇನೆ ನಿನ್ನ ಹೊಟ್ಟೆ ತುಂಬುತ್ತದೆ. ಬಸವಣ್ಣವರು ಒಂದು ವಚನ ಅದ, ನೀನು ಊಟ ಮಾಡಿದರೆ ನೀನ್ ಹೊಟ್ಟೆ ತುಂಬುತ್ತದೆ ಅನ್ನೋದಕ್ಕ ಒಂದು ವಚನ ಅದ. ಯಾವ ವಚನ ಗೊತ್ತಾ?
ಮತ್ತು ಬಾಯಿಗೆ ತೆಗೆದಿರಿ ಎಲ್ಲರ ಬೇಡ ತೆಗಿಬೇಡ್ರಿ, ಮುಚ್ಚಿಕೊಂಡಿರಿ ಹಿಂಗೆ. ನಾ ಎಲ್ಲ ಹೇಳ್ತೀನಿ, ಒಟ್ಟ ಬಾಯಿ ತೆಗಿಬೇಡ್ರಿ, ಬೇಡ ಬೇಡ ಗಪ್ ಕುಂದ್ರಿ. ನಾ ಎಲ್ಲ ಹೇಳ್ತೀನಿ. ಮತ್ತೆ ಎಲ್ಲರೂ ಭೂಕಂಪ ಆಗಂಗದ, ಎಲ್ಲರೂ ಬಾಯಿ ಫೆವಿಕಲ್ ಹಾಕೊಂಡು ಕುಂತ್ ಬಿಟ್ಟಿರ್ತೀರಿ, ಕುಂದಿರಿ ಹಂಗೆ. ಇನ್ನೇನದ ತಾನುಂಬ 183 ವಚನ 183 ಯಾವ್ದು ವಚನ ಹೇಳಿದ್ರಲ್ಲ? ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕಿದೆ. ಏನಪ್ಪ ಅಂದ್ರೆ ತನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಮತ್ತೆ ಬೇರೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಬಸವಣ್ಣವ್ರ ವಚನ ಇದು. ಈಗ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ರಿ, ಪೂಜಾ ಮಾಡ್ರಿ ಅಂತೇಳಿ ಪೂಜಾ ಮಾಡಿಸಿ ಆರ್ತಿ ತಟ್ಟೆ ಹಾಕಿ ತಟ್ಟೆಗೆ ರೊಕ್ಕ ಹಾಕಿ ಬರ್ತಿರಲ್ಲ, ಅದೇನದು ಅಂತಂದ್ರ ತಾನು ಉಣಬೇಕಾದ ಊಟ ಇನ್ನೊಬ್ಬರ ಕಡೆಯಿಂದ ಉಣಿಸಿದಂಗಂತ. ತನ್ನ ಹೊಟ್ಟಿ ತುಂಬಂಗಿಲ್ಲ ಅದು, ಪೂಜಾರಿ ಹೊಟ್ಟಿ ತುಂಬತದ ದೇವಸ್ಥಾನದಾಗ, ತನ್ನ ಹೊಟ್ಟಿ ತುಂಬಲ್ಲ ಅದರಿಂದ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ, 2 ಕೊಟ್ಟನ ಕಂಡೀಷನ್. ತನ್ನ ಆಶ್ರಯದ ರತಿ ಸುಖವನ್ನು, ತಾನು ತನ್ನ ಹೆಂಡತಿಯಿಂದ ಪಡೆದುಕೊಳ್ಳಬೇಕಾದಂತ ದಾಂಪತ್ಯ ಸುಖವನ್ನ ಇನ್ನೊಬ್ಬರ ಮೂಲಕ ಪಡ್ಕೊಳ್ಳಕ್ ಸಾಧ್ಯ ಅದ ಏನು? ತಾನೇ ಪಡ್ಕೋಬೇಕಲ್ಲ ಅದು. ಅದೇ ರೀತಿ ತನ್ನ ಹೊಟ್ಟೆ ತುಂಬಿಕೊಳ್ಳುವುದಕ್ಕ ಇನ್ನೊಬ್ಬರಿಗೆ ಊಟ ಮಾಡಿಸಿಕೆ ಇನ್ನೊಬ್ಬರ ಮೂಲಕ ತನ್ನ ಹೊಟ್ಟೆ ತುಂಬಿಸ್ಕೋಬೇಕೇನು? ಅದು ತಾನೇ ಉಂಡ್ರೆ ಮಾತ್ರ ಅದು ಹೆಂಗ್ ಹೊಟ್ಟೆ ತುಂಬತದೋ ಅದೇ ರೀತಿ ಅದು ಬೇರೆ ಒಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಮತ್ತೆ ಬೇರೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನ್ನೆತ್ತ ಬಲ್ಲರಯ್ಯ ಕೂಡಲ ಸಂಗಮ ದೇವ. ಇನ್ನೊಬ್ರಿಗೆ ಹಚ್ಚಿ ಪೂಜಾ ಮಾಡ್ಸೋದು, ಇನ್ನೊಬ್ರಿಗೆ ಹಚ್ಚಿ ಕೆಲಸ ಮಾಡ್ಸೋದು, ತಾನು ಏನು ಮಾಡ್ಲಾರ್ದೆ ಹಂಗೆ ಇದ್ನು ಅಂತಂದ್ರೆ ಈ ರೀತಿ ಆಗ್ತದ. ಅದಕ್ಕೆ ಇಲ್ಲೇನು, ನೀನು ಸ್ವತಃ ದುಡಿಬೇಕು, ನೀನು ಸ್ವತಃ ಸಾಧನೆ ಮಾಡಬೇಕು, ಅದು ಬಹಳ ಮುಖ್ಯ ಆದಂತ ಹೇಳ್ತಾರೆ. ನೀನು ಊಟ ಮಾಡಿದರೇನೆ ನಿನ್ನ ಹೊಟ್ಟೆ ತುಂಬುತ್ತದೆ. ಹಾಗೆಯೇ ನಾವು ಸ್ವತಃ ವಿಚಾರ ಮಾಡಬೇಕು. ಮತ್ತೊಂದು ಸ್ಥಳದಲ್ಲಿ ಹೀಗೆ ಹೇಳುತ್ತಾರೆ, ನಮ್ಮಲ್ಲಿ ಏನಾದರೂ ಪೂರ್ವಗ್ರಹಿಕೆ ವಿಪರೀತವಾದ ಬುದ್ಧಿಯಲ್ಲಿ ಇರುವ ಸಂಭವ ಇದೆ. ನಮ್ಮೊಳಗೇನಿರ್ತದ, ಎಲ್ಲೋ ಮೊದಲ ಅದರ ಬಗ್ಗೆ ಏನೋ ಅಭಿಪ್ರಾಯಗಳಿರ್ತಾವ, ಎಲ್ಲದರಲ್ಲಿಯೂ ಇದ್ದೇ ಇರುತ್ತದೆ ಅಂತ ನಾನು ಹೇಳುವುದಿಲ್ಲ. ಕೆಲವರಲ್ಲಿ ಏನೇನೋ ತಪ್ಪು ಕಲ್ಪನೆಗಳಿರ್ತವೆ. ಅದಕ್ಕಾಗಿಯೇ ಇಂಥ 2 ಮಾತುಗಳನ್ನ ಈ ಸಂದರ್ಭದಲ್ಲಿ ಕಿವಿಗೆ ಹಾಕಬೇಕು ಎನಿಸುತ್ತದೆ. ಇನ್ನೂ ಒಂದು ಮಾತು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ಅದೇನೆಂದರೆ ವಿಷಯ ಯಾರಿಗೆ ತಿಳಿದಿಲ್ಲ. ಈ ವಿಷಯ ಯಾರಿಗೆ ತಿಳಿದಿಲ್ಲ, ಅದು ತಿಳಿಯಬೇಕೆಂಬ ಅಪೇಕ್ಷೆ ಇದೆ, ಅಂಥವನಿಗೆ ಉಪದೇಶ ಮಾಡಬೇಕು ಎಂಬ ಒಂದು ನಿಯಮವಿದೆ. ಗೊತ್ತಿದ್ದವರು ಯಾವುದೋ ಒಂದು ವಿಷಯವನ್ನ ಗೊತ್ತಿಲ್ಲದವರಿಗೆ ಅವರಿಗೆ ಗೊತ್ತಾಗುವಂತೆ ಹೇಳುವುದಕ್ಕೆ ಉಪದೇಶ ಎಂದು ಹೆಸರು. ಗೊತ್ತಿರ್ಲಾರ್ದವರಿಗೆ ಗೊತ್ತಾಗುವಂತೆ ಹೇಳುವುದಕ್ಕೆ ಅದಕ್ಕೆ ಉಪದೇಶ ಅಂತಾರೆ. ಏನು ಗೊತ್ತಿರ್ಲಿಲ್ಲ ಅಂತಂದ್ರೂ ಸರಿ, ತಿಳ್ಕೋಬೇಕು ಅನ್ನೋದಿದ್ದವರಿಗೆ ಮಾತ್ರ ಹೇಳಬೇಕೆ ಹೊರತು ಯಾರು ಬೇಕವರಿಗೆ ಹೇಳಕ್ ಹೋಗ್ಬಾರ್ದು. ಅದು ಉಪದೇಶ ಆಗಂಗಿಲ್ಲ. ಗೊತ್ತಿದ್ದವರು ಗೊತ್ತಿಲ್ಲದವರಿಗೆ ಗೊತ್ತಾಗುವಂತೆ ತಿಳಿಸಬೇಕು. ಅದಕ್ಕೆ ಶಾಸ್ತ್ರಗಳು ಸ್ವರೂಪ ಜ್ಞಾನ ಯಾರಿಗೂ ಒಮ್ಮೆಲೆ ಹೇಳಬಾರದು. ಆಮೇಲೆ ಯಾರಿಗೂ ಒಮ್ಮೆಲೆ ಜನ್ಮ ತಾಳಿದರೂ ಕೂಡಲೇ ಆಗುವುದಿಲ್ಲ. ಆದ್ದರಿಂದ ಉಪದೇಶವನ್ನ ಮಾಡಬೇಕು ಎಂದು ಹೇಳುತ್ತಾರೆ. ಆ ಶಾಸ್ತ್ರಜ್ಞೆಯನ್ನು ಪಾಲಿಸುವುದಕ್ಕಾಗಿ
ಅದನ್ನು ಗೌರವಿಸುವುದಕ್ಕಾಗಿ ನಾವು ಉಪದೇಶವನ್ನು ಮಾಡುತ್ತೇವೆ. ಆದರೆ ಉಪದೇಶವನ್ನು ಮಾಡಿದ ಮಾತ್ರದಿಂದಲೇ ಅವನಿಗೆ ತಿಳಿಯುತ್ತದೆ ಎಂದು ನಾವು ಭಾವಿಸುವುದಿಲ್ಲ. ನಾವು ಎಲ್ಲ ಹೇಳಿವಂದ್ರ ಮುಂದೆ ಕೂತವನಿಗೆ ಎಲ್ಲ ತಿಳಿದಂತೇನು ಭಾವನೆ ಇಲ್ಲ. ಎಲ್ಲ ತಿಳ್ಕೊಂಡಾರ, ಎಲ್ಲ ಶಾಣ್ಯರಾಗ್ಯಾರಂತೇನು ಭಾವಿಸೋದಿಲ್ಲ. ಮಾಡುವುದನ್ನ ಬಿಡುವುದಿಲ್ಲ. ಉಪದೇಶ ಮಾಡುವುದು ನಮ್ಮ ಕೆಲಸ, ತಿಳಿದುಕೊಳ್ಳುವುದು ಮುಂದೆ ಕೂತು ಕೇಳೋರ ಕೆಲಸ. ಅವ್ರು ತಮ್ಮ ಕೆಲಸ ತಾವು ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಪಾತ್ರ ನಾವು ವಹಿಸ್ಲಕ್ಕಾಗಂಗಿಲ್ಲ. ಯಾರು ಗುರು ಹೇಳಿದ ಉಪದೇಶವನ್ನ ತಾವು ತಿಳ್ಕೋಬೇಕೋ ಆ ತಿಳ್ಕೊಳ್ಳೋ ಕೆಲಸ ಅವರೇ ಮಾಡಬೇಕೆ ಹೊರತು ಮತ್ತೊಬ್ರು ಯಾರು ಮಾಡಕ್ಕಾಗಂಗಿಲ್ಲ. ಉಪದೇಶ ಮಾಡುವುದಷ್ಟೇ ಗುರುವಿನ ಕೆಲಸ. ಅದನ್ನ ತಿಳಿದುಕೊಂಡು ಸ್ವಾನುಭಾವ ಚಿಂತನದಲ್ಲಿ ಮುಳುಗುವುದು ಮುಂದೆ ಕುಂತು ಕೇಳುವ ಶಿಷ್ಯನ ಕೆಲಸ. ಆ ಸ್ವಾನುಭವ ಚಿಂತನಕ್ಕ ಹತ್ತದು ಅವ್ರ ಉದ್ಧಾರಕ್ಕಾಗಿ ಹೊರತು ಅವ್ರು ಅದು ಹತ್ಯಾರೋ ಇಲ್ಲೋ ಏನ್ ಮಾಡ್ಲಕತ್ತಾರೋ ಅಂತೇಳಿ ಅದನ್ನ ಯಾರು ಕೇಳಂಗಿಲ್ಲ, ಯಾರು ಹೇಳಂಗಿಲ್ಲ. ನಿಮ್ಮ ಸ್ವಂತ ಜವಾಬ್ದಾರಿಲಿಂತ ನೀವು ಮಾಡ್ಕೊತ ಹೋಗ್ಬೇಕಾಗ್ತದೆ. ಅದಕ್ಕೆ ಜ್ಞಪ್ತೇಸ್ತು ಕಾರಣಂ ಶುದ್ಧ ಶಿಷ್ಯ ಪ್ರಜ್ಞೆ ವಾ ಕೇವಲ ಅಂತಂದ್ರೆ ವಸಿಷ್ಠರು ಈ ಮಾತನ್ನು ಹೇಳುತ್ತಾರೆ. ಜ್ಞಪ್ತಿ ಎಂದರೆ ಜ್ಞಾನ, ಆತ್ಮವೇ ನಾನೆಂಬ ನಿಶ್ಚಯ, ಇದನ್ನೇ ಜ್ಞಾನ ಎನ್ನುತ್ತಾರೆ. ಆ ಆತ್ಮ ಬೇರೆ ನಾನು ಬೇರೆ ಅಂದ್ರೆ ಅಜ್ಞಾನ, ಆತ್ಮವೇ ನಾನು ಎನ್ನುವುದು ಜ್ಞಾನ. ಅದಕ್ಕೆ ಜ್ಞಪ್ತಿ ಎನ್ನುತ್ತಾರೆ. ಅದಕ್ಕೆ ಎಷ್ಟಾಯ್ತು? 7:56 ಅಂತಂದ್ರ 6 ಗಂಟೆ ಸಮೀಪ ಆಗ್ಲಕತ್ತದ. ಈ ಜ್ಞಾನವನ್ನ ನಾನೇ ಆತ್ಮ ಇದ್ದೇನೆ ಅನ್ನೋದು ನಿಶ್ಚಯ ಮಾಡಬೇಕು. ಅದಕ್ಕೆ ಆ ಆತ್ಮ